ಕೃತಜ್ಞತೆಗಾಗಿ ಗ್ಲೋರಿಯಾ ಜೇಮ್ಸ್ ಕುಟುಂಬದವರು, ನಾರಾಯಣಪ್ಪ ಮತ್ತು ಲೀಲಮ್ಮ ಕುಟುಂಬದ ಎಲ್ಲ ಅಭಿಪ್ರಾಯಗಳಿಗಾಗಿ ದೇವರಿಗೆ ಕೃತಜ್ಞತೆಗಾಗಿ ರಜನಮ್ಮ ಕುಟುಂಬದವರು, ಶಾಂತಪ್ಪ ಇವರ ಆತ್ಮಶಾಂತಿಗಾಗಿ ರಜನಮ್ಮ ಕುಟುಂಬದವರು, ದೇವರಿಗೆ ಕೃತಜ್ಞತೆಗಾಗಿ ಮರ್ಸಿ ಮತ್ತು ರಾಜ ಕುಟುಂಬದವರು, ದಿವ್ಯ ಯೇಸುಬಾಲರಿಗೆ ಕೃತಜ್ಞತೆಗಾಗಿ ವೇಳಮಣಿ ಮತ್ತು ರವಿಕುಮಾರ್ ಕುಟುಂಬದವರು, ದೇವಮಾತೆಗೆ ಕೃತಜ್ಞತೆಗಾಗಿ ವೇಳಮಣಿ ಮತ್ತು ರವಿಕುಮಾರ್ ಕುಟುಂಬದವರು, ಪಿ ಆಂತೋಣಿ ಸ್ವಾಮಿ ಬಾಲವೇಂದ್ರ ಇವರ ಆತ್ಮಶಾಂತಿಗಾಗಿ ಜಯಮ್ಮ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಜಯಮ್ಮ ಕುಟುಂಬದವರು, ದೇವರಿಗೆ ಕೃತಜ್ಞತೆಗಾಗಿ ಲತಾ ಕುಟುಂಬದವರು, ಜ್ಯೋತಿಪ್ರಿಯ ಲೂರ್ದು ಮೇರಿ ಇವರ ಆತ್ಮಶಾಂತಿಗಾಗಿ ಆಂತೋಣಿ ಸ್ವಾಮಿ ಬೇಬಿ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಜಾನ್ ಅಭಿಲಾಷ್ ಕುಟುಂಬದವರು, ಆರೋಗ್ಯಸ್ವಾಮಿ ರಾಜಮ್ಮ ವಿಶ್ವಾಸ್ ಇವರ ಆತ್ಮಶಾಂತಿಗಾಗಿ ಅಣ್ಣಮ್ಮ ಜೋಸೆಫ್ ಕುಟುಂಬದವರು, ಬೇಗೂರಿನಲ್ಲಿ ಮೃತ ಹೊಂದಿದ ಅಂತೋಣಪ್ಪ ಚಿನ್ನಮ್ಮ ಇವರ ಕುಟುಂಬದಲ್ಲಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಅಣ್ಣಮ್ಮ ಜೋಸೆಫ್ ಕುಟುಂಬದವರು, ಯಾದಪ್ಪ ಕುಟುಂಬದಲ್ಲಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಅಣ್ಣಮ್ಮ ಜೋಸೆಫ್ ಕುಟುಂಬದವರು, ದಿವ್ಯ ಯೇಸುಬಾಲರಿಗೆ ಕೃತಜ್ಞತೆಗಾಗಿ ನಿರ್ಮಲಮ್ಮ ಕುಟುಂಬದವರು, ದೇವರಿಗೆ ಕೃತಜ್ಞತೆಗಾಗಿ ಬಾಲರಾಜ್ ಕುಟುಂಬದವರು, ಆರೋಗ್ಯ ಸ್ವಾಮಿ ಚಿನ್ನಪ್ಪ ಇವರ ಆತ್ಮಶಾಂತಿಗಾಗಿ ಬಾಲರಾಜ್ ಕುಟುಂಬದವರು, ಕುಟುಂಬದ ಎಲ್ಲ ಅಭಿಪ್ರಾಯಗಳಿಗಾಗಿ ಭೀಮಣ್ಣ ಮತ್ತು ಜಗದಾಂಬ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಎ ಲೂರ್ದು ಸ್ವಾಮಿ ಮತ್ತು ಅನ್ನಮೇರಿ ಕುಟುಂಬದವರು, ರಾಜಮ್ಮ ಆರೋಗ್ಯ ಸ್ವಾಮಿ ಇವರ ಆತ್ಮಶಾಂತಿಗಾಗಿ ಎ ಲೂರ್ದು ಸ್ವಾಮಿ ಅನ್ನಮೇರಿ ಕುಟುಂಬದವರು, ಉಪದೇಶಿ ಅಳ್ಳಪ್ಪ ಇವರ ಆತ್ಮಶಾಂತಿಗಾಗಿ ಎ ಲೂರ್ದು ಸ್ವಾಮಿ ಅನ್ನಮೇರಿ ಕುಟುಂಬದವರು, ದಿವ್ಯ ಯೇಸುಬಾಲರಿಗೆ ಕೃತಜ್ಞತೆಗಾಗಿ ಮೇರಿ ಮತ್ತು ಶ್ಯಾಮ್ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಜೋಸೆಫ್ ಮತ್ತು ಜೋಸ್ಮಿನ್ ಮೇರಿ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಪ್ರದೀಪ್ ಮತ್ತು ಕ್ರಿಸ್ಟಿನಾ ಕುಟುಂಬದವರು, ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಇಮಾನುವೆಲ್ ರಂಜಿತ್ ಇವರ ಎಲ್ಲ ಅಭಿಪ್ರಾಯಗಳಿಗಾಗಿ ಹಾಗೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಕುಟುಂಬದವರು ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಮರಿಯಾದಾಸ್ ಮತ್ತು ಅಂತೋಣಿ ಮೇರಿ ಕುಟುಂಬದವರು, ಜೆ ಅಳ್ಳಪ್ಪ ಇವರ ಆತ್ಮಶಾಂತಿಗಾಗಿ ಮರಿಯಾದಾಸ್ ಅಂತೋಣಿ ಮೇರಿ ಕುಟುಂಬದವರು, ಸಿಲ್ವೆಸ್ಟರ್ ಸಂದೇಗಪ್ಪ ಕುಟುಂಬದಲ್ಲಿ ಮೃತ ಹೊಂದಿದ ಎಲ್ಲ ಆತ್ಮಗಳಿಗಾಗಿ ಜಯ ಮೇರಿ ಕುಟುಂಬದವರು, ಉಪದೇಶಿ ಜೆ ಅಳ್ಳಪ್ಪ ಇವರ ಆತ್ಮಶಾಂತಿಗಾಗಿ ಕಾರ್ಮೆನ್ ಮೇರಿ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಬಾಲರಾಜ್ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಅಂತೋಣಿ ಸ್ವಾಮಿ ಕುಟುಂಬದವರು, ಬಾಲಯೇಸುವಿಗೆ ಕೃತಜ್ಞತೆಗಾಗಿ ಸಿ ಆರೋಗ್ಯ ಸ್ವಾಮಿ ಪೌಲಿನ್ ಕುಟುಂಬದವರು, ಜೆ ಅಳ್ಳಪ್ಪ ಇವರ ಆತ್ಮಶಾಂತಿಗಾಗಿ ಅಂತೋಣಿ ಮೇರಿ ಕುಟುಂಬದವರು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಸಹೋದರ ಸಹೋದರಿಯರೇ, ಅತಿ ಸಂತೋಷದಿಂದ ಸಡಗರದಿಂದ ವೈಭವದಿಂದ ನಾವೆಲ್ಲರೂ ಸಹ ದೇವಾಲಯಕ್ಕೆ ಬಂದಿದ್ದೇವೆ. ಒಂದೇ ಒಂದು ಕಾರಣ, ನಮ್ಮ ಲೋಕೋದ್ಧಾರಕ ಜನಿಸಲಿದ್ದಾರೆ. ಬಹುಶಃ ಇನ್ನು ಕೆಲವೇ ನಿಮಿಷಗಳಲ್ಲಿ ಜನಿಸಲಿದ್ದಾರೆ. ಅವರನ್ನು ಕೊಂಡಾಡುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ, ನಮ್ಮ ಘನ ಗೌರವಗಳನ್ನು ಅವರಿಗೆ ಸಲ್ಲಿಸುವುದಕ್ಕಾಗಿ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಪ್ರಿಯರೇ, 4 ವಾರಗಳಲ್ಲಿ ನಾವು ಸಿದ್ಧತೆಯನ್ನ ಮಾಡಿಕೊಂಡು ಹಿಂದಿನ ದಿನಕ್ಕೆ ನಾವೆಲ್ಲರೂ ಸಹ ತಲುಪಿದ್ದೇವೆ. ಅತಿ ಮುಖ್ಯವಾದಂತಹ ದಿನ, ಆ ಒಂದು ಬಾಲ ಯೇಸುವನ್ನ ನಮ್ಮ ಜೀವನಕ್ಕೆ, ನಮ್ಮ ಮನೆಗಳಿಗೆ, ನಮ್ಮ ಮನಗಳಿಗೆ ಆಹ್ವಾನಿಸುವಂತಹ ಒಂದು ದಿನ. ಪ್ರಿಯರೇ, ಅವರನ್ನು ಆಹ್ವಾನಿಸಬೇಕಾದರೆ ನಮ್ಮ ಸ್ಥಳ ಅಂದರೆ ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಮನಸ್ಸು ಎಲ್ಲವೂ ಸಹ ಶುದ್ಧವಾಗಿರಬೇಕು. ಆ ಶುದ್ಧತೆಗಾಗಿ ನಾವೆಲ್ಲರೂ ಸಹ ಬೇಡಿಕೊಳ್ಳೋಣ. ಬಹುಶಃ ನಮ್ಮದೇ ಆದಂತಹ ಶೈಲಿಯಲ್ಲಿ ನಾವು ಜೀವನವನ್ನು ನಡೆಸುತ್ತಾ ದೇವರಿಂದ ದೂರ ಹೋಗಿರಬಹುದು, ಅಥವಾ ನಮ್ಮ ಜೀವನ ಕಲ್ಮಶವಾದಂತಹ ಜೀವನವಾಗಿರಬಹುದು. ಅಂತಹ ಸಂದರ್ಭಗಳಿಗಾಗಿ ದಯಾಮಯ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ದಯಾಮಯ ದೇವರು ನಮಗೆ ಕ್ಷಮೆಯನ್ನು ದೊರಕಿಸಿ
ಬಾಲ ಯೇಸುವನ್ನ ಸ್ವೀಕರಿಸುವಂತಹ ಆಹ್ವಾನಿಸುವಂತಹ ಮನಸ್ಸನ್ನ ವಿಶ್ವಾಸವನ್ನ ನಮಗೆಲ್ಲರಿಗೂ ಸಹ ನೀಡಲಿ ಎಂದು ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪವನ್ನು ಪಡೆದ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ
ಪ್ರಾರ್ಥಿಸೋಣ. ದೇವರೇ, ನೈಜ ಪರಂಜ್ಯೋತಿಯ ಪ್ರಭೆಯಿಂದ ಈ ಅತಿ ಪವಿತ್ರ ರಾತ್ರಿ ಪ್ರಜ್ವಲಿಸುವಂತೆ ಮಾಡಿದ್ದೀರಿ. ಇದರಲ್ಲಿ ಈ ದಿವ್ಯ ಜ್ಯೋತಿಯ ರಹಸ್ಯವನ್ನು ಅರಿತಿರುವ ನಾವು ಮನದಲ್ಲಿ ಅದರ ಪರಮಾನಂದವನ್ನು ಸವಿಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದುಃಖದಲ್ಲಿರುವವರಿಗೆ ಇನ್ನು ಕತ್ತಲೆ ಇರುವುದಿಲ್ಲ. ಕತ್ತಲೆಯಲ್ಲಿ ನಡೆದವರು ಇನ್ನೂ ದೊಡ್ಡ ಬೆಳಕನ್ನು ಕಾಣುವರು. ಈ ಯುಗವು ಭರವಸೆಯ ಭವಿಷ್ಯದ ರಾಜನಾದ ಮೆಸ್ಸಿಯನ ಬರುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಎಂದು ಯೆಶಾಯ ಪ್ರವಾದಿ ಇಂದಿನ ವಾಚನದಲ್ಲಿ ಘೋಷಿಸುತ್ತಾನೆ. ನಿನ್ನಲ್ಲಿದೆ ಉಲ್ಲಾಸ ಸರ್ವೇಶ್ವರನಿಗೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸಿಯೋನಿನ ಸದ್ಧರ್ಮವು ಪ್ರಕಾಶಗೊಳ್ಳುವ ತನಕ, ಜೆರುಸಲೇಮಿನ ಉದ್ಧಾರ ದೀಪವು ಬೆಳಗುವ ತನಕ ಸುಮ್ಮನಿರೇನು ನಾನು ಸಿಯೋನಿನ ಹಿತವನ್ನು ಲಕ್ಷಿಸದೆ, ಮೌನವಿರೇನು ಜೆರುಸಲೇಮಿನ ಸುಕ್ಷೇಮವನ್ನು ಚಿಂತಿಸದೆ. ನೋಡುವರು ಜನಾಂಗಗಳು ನಿನ್ನ ಸದ್ಧರ್ಮವನ್ನು, ಕಾಣುವರು ಸಕಲ ರಾಜರು ನಿನ್ನ ವೈಭವವನ್ನು. ಪಡೆಯುವೆ ನೀನು ಸರ್ವೇಶ್ವರನೇ ಕೊಟ್ಟ ಹೊಸ ಹೆಸರನ್ನು. ಸರ್ವೇಶ್ವರನ ಕೈಯಲ್ಲಿ ನೀನು ಸುಂದರ ಕಿರೀಟವಾಗಿ ಬೆರೆಯುವೆ, ನಿನ್ನ ದೇವರ ಹಸ್ತದಲ್ಲಿ ರಾಜ ಮುಕುಟವಾಗಿ. ಎನ್ನ ಮನದನ್ನೇ ಎನಿಸಿಕೊಳ್ಳುವೆ ನೀನು, ಸುವಿವಾಹತೆ ಎನಿಸಿಕೊಳ್ಳುವುದು ನಿನ್ನ ನಾಡು. ನಿನ್ನಲ್ಲಿದೆ ಉಲ್ಲಾಸ ಸರ್ವೇಶ್ವರನಿಗೆ, ವಿವಾಹವಾಗುವುದಿದೆ ನಿನ್ನ ನಾಡಿಗೆ. ಯುವಕನು ಕನ್ಯೆ ಯುವತಿಯನ್ನು ವರಿಸುವನು ಸೃಷ್ಟಿಕರ್ತನು ನಿನ್ನನ್ನು. ವರನು ವಧುವಿನಲ್ಲಿ ಆನಂದಿಸುವಂತೆ ನಿನ್ನಲ್ಲಿ ಆನಂದಿಸುವನು ನಿನ್ನ ದೇವನು. ಪ್ರಭುವಿನ ವಾಕ್ಯ.
ಎದುರು ನೋಡುತ್ತಿರುವಾಗ ನಾವು ಅನಾಚಾರ ಮತ್ತು ಪ್ರಾಪಂಚಿಕ ಆಸೆಗಳನ್ನು ಬೇಡವೆಂದು ಹೇಳಿದರೆ ಸಾಕಾಗುವುದಿಲ್ಲ. ಸಂವೇದನಾಶೀಲ ನೀತಿವಂತ ದೈವಿಕ ಜೀವನಕ್ಕೆ ಅವುದಿರಬೇಕು ಎನ್ನುತ್ತಾರೆ ಪೌಲ. ಎರಡನೆಯ ವಾಚನ. ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿ ದೇವರ ಅನುಗ್ರಹವು ಪ್ರಕಟವಾಗಿದೆ. ಪೌಲನು ತೀತನಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂಬುದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದಾರವಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ಪ್ರಭುವಿನ ವಾಕ್ಯವಿದು. ಆ ಕಾಲದಲ್ಲಿ ಚಕ್ರವರ್ತಿ ಅಗಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊಟ್ಟ ಮೊದಲನೆಯ ಆ ಜನಗಣತಿ ಕುರಿಯೇನನು ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರುಗಳನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೆಫನು ದಾವಿದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು.
ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಕ್ಷೇತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗದ್ದೆಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಯನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಎಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. ಸ್ವಲ್ಪ ಜೋರಾಗಿ ಹೇಳಿ, ಹ್ಯಾಪಿ ಕ್ರಿಸ್ಮಸ್. ಬಹುಶಃ 12 ಗಂಟೆ ಆದ್ಮೇಲೆ ಫಸ್ಟ್ ವಿಶ್ ಮಾಡಿರೋದು ನಾನೇ ಇರಬೇಕು. ನಿಮಗೆ ವಾಟ್ಸಪ್ ಅಲ್ಲಿ ಮಾಡ್ಕೊಂಡಿರ್ತಾರೆ, ಬಟ್ ಮುಖಾಮುಖಿ ಫಸ್ಟ್ ಮಾಡ್ತಿರೋದು ನಾನೇ ಇರ್ಬೋದು. ಆ ಭಾಗ್ಯ ನನಗೆ. ಫಾದರ್ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು. ಕ್ರಿಸ್ತೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಕ್ರಿಸ್ಮಸ್ ಕಾಲದಲ್ಲಿ ಪ್ರಭು ಕ್ರಿಸ್ತರು ಇಡೀ ಸಮಸ್ತವನ್ನ ಆವರಿಸಿಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರಭು ಕ್ರಿಸ್ತರು ಇಡೀ ಸಮಸ್ತವನ್ನ ಆವರಿಸಿಕೊಳ್ತಾರೆ. ಈ ಹದ್ದು ಯಾವ ರೀತಿ ಮರಿಗಳನ್ನ ತಮ್ಮ ರೆಕ್ಕೆ ಅಡಿ ಸೇರಿಸ್ಕೊಳುತ್ತೋ, ಈ ಕೋಳಿ ಮರಿಗಳನ್ನ ನೋಡಿದ್ರೆ ಕೋಳಿ ಯಾವ ರೀತಿ ಕೋಳಿ ಮರಿಗಳನ್ನ ಸೇರಿಸ್ಕೊಳುತ್ತೋ, ಆ ರೀತಿ ಇಡೀ ಸಮಸ್ತವನ್ನ ಸರ್ವ ಸೃಷ್ಟಿಯನ್ನ ಪ್ರಭು ಕ್ರಿಸ್ತರು ಆವರಿಸಿಕೊಳ್ತಾರೆ. ಅದು ತುಂಬಾ ಪ್ರಸ್ತುತವಾಗಿ ನಮಗೆ ಕಾಣುತ್ತೆ. ಒಂದು ದೇವಾಲಯದಲ್ಲಿರುವಂತಹ ಅಲಂಕಾರಗಳಾಗಿರಬಹುದು, ಅಥವಾ ನೀವು ಯಾವುದೇ ರಸ್ತೆಗಳಲ್ಲಿ ಬೆಂಗಳೂರಿನಲ್ಲಿ ಓಡಾಡಿದ್ರೆ ಎಲ್ಲ ಧರ್ಮದವರು ಸಹ ಎಲ್ಲೋ ಒಂದ್ ಕಡೆ ಅವ್ರ ವಿಶ್ವಾಸ ನಮ್ಮ ಧರ್ಮದಲ್ಲಿ ವಿಶ್ವಾಸ ಮಾಡಿಲ್ಲ ಅಂದ್ರೂ ಸಹ ಎಲ್ಲೋ ಒಂದು ನಮ್ಮ ಸಂತೋಷದಲ್ಲಿ ಭಾಗಿಯಾಗ್ತಾರೆ. ಯಾರೋ ಒಬ್ಬ ನನ್ನ ಸ್ಟೂಡೆಂಟು ಹೇಳ್ತಿದ್ದ, ಮೊನ್ನೆ ಫಾದರ್ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಶಾಲೆಗೆ ಬರ್ತಿದ್ದಾಗ, ಡಾನ್ ಬಾಸ್ಕೋ ಶಾಲೆಗೆ ಬರ್ತಿದ್ದಾಗ ನಮ್ಮ ತಂದೆ ತಾಯಿ ಬೈಯೋರು. ಕ್ರಿಸ್ಮಸ್ ಹಬ್ಬಗಳಿಗೆ ನಾವು ತಯಾರಾದಾಗ ಬಂದು ಬೈಯೋರು. ಇಡೀ ಪ್ರಪಂಚನೇ ಇದೆ ಕ್ರಿಸ್ಮಸ್ನ ಆಚರಿಸೋದಕ್ಕೆ, ಸಂಕ್ರಾಂತಿ ಆಚರಿಸೋದಕ್ಕೆ ಯಾರು ಇಲ್ಲ, ನೀವ್ಯಾಕೆ ಹೋಗಿ ಕ್ರಿಸ್ಮಸ್ ಹಬ್ಬ ಆಚರಿಸ್ತೀರಾ? ಇಡೀ ಪ್ರಪಂಚನೇ ಇದೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ಲಿಕ್ಕೆ, ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಿಕ್ಕೆ ನಾವು ಮಾತ್ರ ಇದ್ದೀವಿ, ನೀವ್ಯಾಕೆ ಅಲ್ಲಿ ಹೋಗ್ತೀರಾ ಸಂಕ್ರಾಂತಿ ಹಬ್ಬ ಆಚರಿಸಿ ಅಂತ. ಆದ್ರೂ ಸಹ ಹುಡುಗ ಹೇಳ್ತಿದ್ದ, ನನಗೆ ಕ್ರಿಸ್ಮಸ್ ಅಂದ್ರೆ ನಮ್ಗೆ ಎಲ್ಲೋ ಒಂದು ರೀತಿ ಸಂತೋಷ ಬರುತ್ತೆ, ಮನೇಲಿ ಎಷ್ಟೇ ಬೈದ್ರು ಬಂದು ಸೇರ್ಕೊಂಡ್ಬಿಡ್ತಿದ್ದೋ ನಾವು ಅಂತ ಹೇಳಿದ್ರೆ ಎಲ್ಲರಲ್ಲಿಯೂ ಸಹ ಒಂದು ಸಂಭ್ರಮ. ಅಂತ ಕೇಳಿದೆ, ಪ್ರಭು ಕ್ರಿಸ್ತರು ಈ ಒಂದು ಸಮಸ್ತವನ್ನ ಆವರಿಸಿಕೊಳ್ತಾರೆ. ನೋಡಿ, ನಾವು ಈ ಒಂದು ಕ್ರಿಸ್ಮಸ್ ಕಾಲದಲ್ಲಿ ಎಷ್ಟು ಜನರಿಗೆ ನಾವು ವಿಶೇಷತೆಗಳನ್ನ ಸಂದೇಶಗಳನ್ನ ನಾವು ಕೊಡ್ತೀವಿ, ಎಷ್ಟು ಜನರಿಗೆ ಕೈಗಳನ್ನ ಕುಲುಕಿ ಶುಭಾಶಯಗಳನ್ನ ಕೊಡ್ತೀವಿ, ಎಷ್ಟು ಜನರಿಗೆ ನಮ್ಮ ಪ್ರೀತಿಯಿಂದ ನಮ್ಮ ಆದಷ್ಟು ಕೊಡುಗೆಗಳನ್ನ ನಾವು ಕೊಡ್ತೀವಿ, ಎಷ್ಟು ಮನಗಳಿಗೆ ನಾವು ಕ್ಯಾರಲ್ಸ್ಗಳನ್ನ ಹೇಳ್ತಾ ಹೋಗ್ತೀವಿ. ಅದೆಲ್ಲ ಒಂದು ಪ್ರೀತಿಯ ಒಂದು ಪ್ರತಿರೂಪ ಅಂತ ಹೇಳ್ಬೋದು. ನೀವು ಹೇಳ್ಬೋದು, ಬ್ರದರ್ ವರ್ಷಕ್ಕೆ ಎಲ್ಲ ಪ್ರತಿ ವರ್ಷ ಮಾಡ್ತಿರ್ತೀವಿ ಬ್ರದರ್, ಏನು ವಿಶೇಷತೆ? ಅದು ಆಧ್ಯಾತ್ಮಿಕವಾಗಿ ನೀವು ಯೋಚನೆ ಮಾಡಿದಾಗ ನಿಜವಾಗಿಯೂ ಅದು ಪ್ರಭು ಕ್ರಿಸ್ತರ ಪ್ರೀತಿಯ ಪ್ರತಿರೂಪಗಳೇ ನಾವು. ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನ ಸರ್ವಸ್ವವನ್ನ ಆವರಿಸ್ಕೊಳ್ತಾರೆ. ಆದ್ರೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಪ್ರಭು ಕ್ರಿಸ್ತರು ಸರ್ವಸ್ವವನ್ನ ಆವರಿಸ್ಕೊಳ್ತಾರೆ, ಬಂದು ನಮ್ಮ ಮನೆಯ ಬಾಗಿಲುಗಳನ್ನ ತಟ್ತಾರೆ. ಯಾವುದೇ ಬಲವಂತಕ್ಕೂ ಸಹ ಅವರಾಗೇನೆ ಒಳಗೆ ಬರೋದಿಲ್ಲ. ನಮ್ಗೆಲ್ಲರಿಗೂ ಸಂತೋಷ. ನಮ್ಗೆ ಗುರುಗಳು ಹೇಳ್ತಿರ್ತಾರೆ, ಪ್ರಭು ಕ್ರಿಸ್ತರು ದಿನ ಬರ್ತಾರೆ, ನಮ್ಮ ಹೃದಯದಲ್ಲಿ ಹುಡ್ತಾರೆ. ಇಲ್ಲಿ ಸಮಸ್ತವನ್ನ ಆವರಿಸ್ಕೊಂಡಿದ್ದಾರೆ, ಆದ್ರೆ ಅವರಾಗಿನೇ ಬಂದು ನಿಮ್ಮ ಬಾಗಿಲೊಳಗಡೆ ಬಂದು ನಿಮ್ಮ ಮನಸ್ಸೊಳಗೆ ಬರೋದಿಲ್ಲ.
ಬಲವಂತವಾಗಿ ಬರುವುದಿಲ್ಲ. ನೀವು ಸ್ವತಃ ಅವರನ್ನು ಬಾಗಿಲು ತೆಗೆದು ಅವರನ್ನು ಸ್ವೀಕರಿಸಬೇಕು. ನೀವು ಗೂಗಲ್ನಲ್ಲಿ ಏನಾದರೂ ಒಂದು ಈ ರೀತಿ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು ಪಿಕ್ಚರ್ ಸಿಗ್ತದೆ. ಬಹುಶಃ ನೀವು ನೋಡಿರ್ತೀರ, ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ನೋಡಿರ್ತೀರ. ಕುರಿಗಾಲಿ ಯೇಸು ಕ್ರಿಸ್ತರು ಒಂದು ಬಾಗಿಲು ತಟ್ಟುವಂತಹ ಒಂದು ದೃಶ್ಯವನ್ನು ನೋಡಿರ್ತೀರ ಅಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡೋದು ಸಿಗ್ತದೆ ನಿಮಗೆ. ಅಲ್ಲಿ ನೋಡಿದ್ರೆ ನೀವು ಅದೊಂದು ಪಿಕ್ಚರ್ನ ಇವತ್ತು ಸಮಯ ಸಿಕ್ಕಿದ್ರೆ ಪೂಜೆ ಆದ್ಮೇಲೆ ಚೆಕ್ ಮಾಡ್ರಿ ಎಲ್ಲರೂ. ಕುರಿಗಾಲಿ ಪ್ರಭು ಕ್ರಿಸ್ತರು ಬಾಗಿಲು ತಟ್ತಿರುವಂಥದ್ದು. ಅಲ್ಲಿ ನೀವು ಒಂದು ವಿಶೇಷವಾದಂತಹ ಒಂದು ಚಿತ್ರದಲ್ಲಿರುವಂತಹ ವಿಶೇಷತೆಯನ್ನು ನೋಡಿದ್ರೆ ನೀವು ಆ ಬಾಗಿಲಿಗೆ ಹೊರಗಡೆಯಿಂದ ಹಿಡಿ ಇಲ್ಲ. ಈ ಡೋರ್ ಲಾಕ್ ಹಿಡಿ ಬರ್ತದಲ್ಲ ತಳ್ಳೋದಕ್ಕೆ ಹೇಳ್ಕೊಳ್ಳೋದಕ್ಕೆ, ಆ ಡೋರ್ಗೆ ಯಾವುದೇ ರೀತಿಯ ಹಿಡಿಯಿಲ್ಲ. ಅದು ಯಾವಾಗಿದ್ರೂ ಒಳಗಿಂದ ತೆಗಿಬೇಕದು, ಹೊರಗಡೆ ಇರೋರು ಒಳಗಡೆ ಬರ್ತಾರೆ. ಸೊ ಪ್ರಭು ಕ್ರಿಸ್ತರು ಬಲವಂತವಾಗಿ ಒಳಗೆ ಬರೋದಿಲ್ಲ. ನಿಮ್ಮ ಹೃದಯದಲ್ಲಿ ನೀವಾಗಿ ವಿಶ್ವಾಸದಿಂದ ಬಾಗಿಲು ತೆಗೆದ್ರೆ ಮಾತ್ರ ಬರ್ತಾರೆ. ಈ ಚಿತ್ರಕಾರ ಈ ಚಿತ್ರವನ್ನು ಏಕೆ ಬಿಡಿಸಿದಾನೆ ಅಂತ ನೀವು ವಿಶ್ಲೇಷಣೆ ಮಾಡಿದ್ರೆ, ಆತ ಈ ಒಂದು ಚಿತ್ರಕ್ಕೆ ಪ್ರೇರಣೆಯನ್ನ ಪ್ರಕಟಣಾ ಗ್ರಂಥದಲ್ಲಿ ಅಧ್ಯಾಯ 3 ವಾಕ್ಯಗಳು 20ರಲ್ಲಿ ತಗೊಳ್ತಾನೋ. ಅಲ್ಲೇನು ಬರ್ತಿದೆ ಅಂದ್ರೆ, ನಾನು ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತೇನೆ, ನಾನು ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತೇನೆ, ಯಾರು ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆಯುತ್ತಾನೋ ಅವನೊಂದಿಗೆ ಊಟ ಮಾಡುತ್ತೇನೆ. ಯಾರು ನನ್ನ ಧ್ವನಿಯನ್ನ ಕೇಳಿ ಬಾಗಿಲನ್ನು ತೆರೆಯುತ್ತಾನೋ ಅವನೊಂದಿಗೆ ನಾನು ಊಟ ಮಾಡುತ್ತೇನೆ, ಅವನು ನನ್ನೊಂದಿಗೆ ಊಟವನ್ನು ಮಾಡುತ್ತಾನೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವನಿಗೆ ಸ್ಥಳವನ್ನು ನಾನು ಅನುಗೊಳಿಸುತ್ತೇನೆ. ಸುಂದರವಾದಂತಹ ಮಾತುಗಳು. ಇದನ್ನು ನಾವೆಲ್ಲರಿಗೂ ಸಹ ಅನ್ವಯಿಸಬೇಕಾದಂತಹ ಮಾತುಗಳು. ಪ್ರಭು ಕ್ರಿಸ್ತರು ಬಲವಂತವಾಗಿ ಬರುವುದಿಲ್ಲ ಪ್ರಿಯರೇ. ನೀವು ವಿಶ್ವಾಸದಿಂದ ಪ್ರಭು ಕ್ರಿಸ್ತರನ್ನ ಬಾಗಿಲು ತೆರೆದು ಅವರನ್ನ ಇದನ್ನ ಸ್ವೀಕರಿಸಬೇಕು. ಈಗ ಅವ್ರು ಬರ್ತಾರೆ, ಎಲ್ಲರಿಗೂ ಸಹ ಸಂತೋಷ ಇದೆ. ಯಾರು ತಾನೇ ಯೇಸು ಸ್ವಾಮಿ ಮನೆಗೆ ಬರ್ತಾ ಇದ್ದಾರೆ, ನಮ್ಮ ಮನಸ್ಸಿಗೆ ಬರ್ತಾ ಇದ್ದಾರೆ, ಯಾರಿಗೆ ತಾನೇ ಖುಷಿ ಇಲ್ಲ. ಒಳಗೆ ಬಂದಾಗ ಸಾಧಾರಣವಾಗಿ ಏನ್ ಮಾಡ್ತೀವಿ ನಾವು? ದೇವರೇ ಬರ್ತಾ ಇದ್ರೆ ಒಳಗಿದ್ರೆ ಏನ್ ಮಾಡ್ತೀರಾ ನೀವು? ಬಾಗಿಲು ತೆಗೆದಾದ್ಮೇಲೆ ಜಾಗ ಶುಚಿ ಇರ್ಬೇಕು. ಗುಡ್ಸಿರ್ತೀರ, ಒಳ್ಳೆ ಚೇರ್ ಹಾಕಿರ್ತೀರ, ಆದ್ರೆ ಒಳ್ಳೆ ಸೋಫಾ ತಂದು ಹಾಕಿರ್ತೀರ, ಒಳ್ಳೆ ಜಾಗದಲ್ಲಿ ಕೂರಿಸ್ತೀರ. ಅಲ್ಲಿ ಬಾಗಿಲು ತೆಗಿತಿದ್ದಂಗೆ ಕೊಚ್ಚೆ ನೀರು ಇಟ್ಟಿರೋದಿಲ್ಲ. ನೀವು ಶುಚಿಯಾಗಿರ್ಬೇಕು. ನಮ್ಮ ಹೃದಯಗಳು ಶುಚಿಯಾಗಿರ್ಬೇಕು. ಈ ದಿನ ಪ್ರಭು ಕ್ರಿಸ್ತರು ಹುಟ್ಟುತ್ತಾ ಇದ್ದಾರೆ. ನಾವೆಲ್ಲರೂ ಸಹ ಒಂದು ಪ್ರಶ್ನೆನ ಕೇಳ್ಕೊಳ್ಬೇಕು. ನನ್ನ ಹೃದಯ ಈ ಒಂದು ಕ್ಷಣದಲ್ಲಿ ಪ್ರಭು ಕ್ರಿಸ್ತರನ್ನ ಸ್ವೀಕರಿಸಲು ಶುಚಿಯಾಗಿದೆಯೇ? ಎಲ್ಲ ಒಂದ್ ಕಡೆ ನಾವು ನಮ್ಮ ಜೀವನದಲ್ಲಿ ತಿರುವುಗಳನ್ನ ತಗೊಳ್ಬೇಕು. ತಿರುವು ಅಂದ್ರೆ ಗೊತ್ತಲ್ಲ, ಟರ್ನಿಂಗ್ ಪಾಯಿಂಟ್. ತಿರುವುಗಳನ್ನ ನಮ್ಮ ಜೀವನದಲ್ಲಿ ತಗೊಳ್ಬೇಕು. ನಾನು ಹೀಗೆ ಇರ್ತೀನಿ, ನಾನು ಬದಲಾಗೋದಿಲ್ಲ, ನನ್ನ ವಯಸ್ಸಾಗಿದೆ, ನಾನು ಆಗ್ಲಿಂದ ಹಿಂಗೆ ಇರೋದು ಅಂತ ಹೇಳಿದ್ರೆ ಆಗೋದಿಲ್ಲ. ಎಲ್ಲ ಒಂದ್ ಕಡೆ ನಾವು ತಿರುವುಗಳನ್ನ ತಗೊಳ್ಬೇಕು. ಕುವೆಂಪು ಅವ್ರ ಬಗ್ಗೆ ಕೇಳಿದ್ದೀರಾ? ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಕೇಳಿರ್ತೀವಿ. ಎಲ್ಲ ತರಗತಿಗಳಲ್ಲಿ 1 ಇಲ್ಲ 2 ಪದ್ಯಗಳನ್ನು ನಾವು ಕಲ್ತಿರ್ತೀವಿ. ನಮಗೆ ಇರುವಂತಹ ಒಂದು ಕುವೆಂಪುರವರ ಬಗ್ಗೆ ಇರುವಂತಹ ಒಂದು ಜ್ಞಾನ ಏನು? ನವೋದಯ ಕಾಲದ ಕವಿ ಅಂತಲೂ ಸಹ ಕರೀತಾರೆ. ಆತ ಕನ್ನಡಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾನೆ. ಒಳ್ಳೆ ರೀತಿಯ ಒಂದು ಕನ್ನಡ ಸಾಹಿತ್ಯವನ್ನು ಅವನು ಕನ್ನಡ ಭಾಷೆಗೆ ಕೊಟ್ಟಿದ್ದಾನೆ. ನಮ್ಗೆಲ್ಲರಿಗೂ ಕನ್ನಡ ಅನ್ನೋದೊಂದು ಗೊತ್ತಿದೆ. ಕುವೆಂಪು ಅಂದ್ರೆ ಕನ್ನಡ ಅಂದ್ರೆ ಕುವೆಂಪು. ಆದ್ರೆ ದಿನಗಳಲ್ಲಿ 1 ವಾರದ ಹಿಂದೆ ಅವನ ಜೀವನ ಚರಿತ್ರೆ ನಾನು ಓದ್ತಿದ್ದೆ. ಅದನ್ನು ಹೇಳ್ತಾರೆ, ಆತ ಮೊದಲು ಕಲ್ತಿದ್ದು ಇಂಗ್ಲಿಷ್ ಭಾಷೆ ಅಂತೆ. ಇಂಗ್ಲಿಷ್ ಸಾಹಿತ್ಯನ ಕಲ್ತಿದ್ದಂತೆ ಆತ. ಎಲ್ಲ ಅವನ ಒಂದು ವಿದ್ಯಾಭ್ಯಾಸಗಳನ್ನ ಇಂಗ್ಲಿಷ್ ಭಾಷೆಯಲ್ಲಿ ಕಲಿತು ಇಂಗ್ಲಿಷ್ ಭಾಷೆಯಲ್ಲಿ ಪದ್ಯಗಳನ್ನ ಕವನಗಳನ್ನ ಬರೀತಿದ್ದಂತೆ. ಇಂಗ್ಲಿಷ್ ಮೇಲೆ ಆಗ್ಲೇನೆ ನವೋದಯದ ಕಾಲ ಅಂತ ಹೇಳಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗುವ ಮುನ್ನ ಆ ಇಂಗ್ಲಿಷ್ ಭಾಷೆಯಲ್ಲಿ ಕವನಗಳನ್ನ ಬರೆದು ಪ್ರಸಿದ್ಧಿ ಆಗಿದ್ದು, ತುಂಬಾ ಪ್ರಸಿದ್ಧಿ ಆಗಿದ್ದಂತೆ. ಮೊದಲು ಕುವೆಂಪು ಫಸ್ಟ್ ಇಂಗ್ಲಿಷ್ ಭಾಷೆಯಲ್ಲಿ. ಆಗ ಆ ಸಮಯದಲ್ಲಿ ಒಬ್ಬ ಹೆಸರಾದ ವಿಶ್ವ ಪ್ರಖ್ಯಾತಿಯಾದಂಥ ಒಬ್ಬ ಆಂಗ್ಲ ಕವಿ ಕಸಿನ್ ಅನ್ನುವಂಥವನು ಮೈಸೂರಿಗೆ ಬರ್ತಾನಂತ. ಒಬ್ಬ ಕವಿ, ಅವನಾಗ್ಲೇ ಪ್ರಪಂಚದಾದ್ಯಂತ ಪ್ರಖ್ಯಾತ ಆಗಿದ್ದ. ಕುವೆಂಪು ಬೇರೆ ಕರ್ನಾಟಕದಲ್ಲಿ ಸ್ವಲ್ಪ ಇಂಗ್ಲಿಷ್ ಪದ್ಯಗಳನ್ನು ಬರ್ಕೊಂಡು ಪ್ರಸಿದ್ಧಿಯಾಗಿದೆ. ಸೊ ಕುವೆಂಪುರವರ ಸ್ನೇಹಿತರು ಹೇಳ್ತಾರಂತೆ, ಹೋಗು, ನಿನ್ನ ಹತ್ರ ಇರುವಂತಹ ಚೆನ್ನಾಗಿರುವಂತ ಪದ್ಯನ ತೋರಿಸು, ಅವರ ದೊಡ್ಡ ಕವಿ ನಿನ್ನ ಹೊಗಳಬಹುದು ಅಂತ. ಸೊ ಕುವೆಂಪು ಅವರು ಹೆಮ್ಮೆಯಿಂದ ಅವರು ಬರೆದಿದ್ದಂತ ಒಂದು ಒಳ್ಳೆ ಬೆಸ್ಟ್ ಇಂಗ್ಲಿಷ್ ಕವನ ತಗೊಂಡು ಹೋಗ್ತಾರೆ. ಆತ ಕಸಿನ್ ಅನ್ನೋಂಥವನು ವಿಶ್ವ ಪ್ರಖ್ಯಾತಿ ಕವಿ ಹಿಂಗೆ ಬಿಸಾಕ್ತಾನಂತೆ ಸುಮ್ಮನೆ ಕುವೆಂಪುರವರ ಪದ್ಯ. ಇದೆಲ್ಲ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ನಿನ್ನ ಭಾಷೆಯಲ್ಲಿ ನೀನೇನು ಮಾಡಿದೀಯಾ, ನಿನ್ನ ಭಾಷೆಯಲ್ಲಿ ನೀನೇನು ಮಾಡಿದ್ಯಾ ಅಂತ ಎದ್ದು ಬಿಸಾಕ್ಬಿಡ್ತಾರಂತೆ ಸುಮ್ಮನೆ. ಆತನಿಗೆ ಆ ಒಂದು ಕ್ಷಣದಲ್ಲಿ ನಿರಾಸೆ ಆಗುತ್ತೆ, ಎಲ್ಲಿಲ್ಲದ ಕೋಪ ಬರುತ್ತೆ. ನಾನು ಇಷ್ಟೊಂದು ಪ್ರಸಿದ್ಧಿ ಆಗಿದ್ದೀನಿ, ನನ್ನ ಕರ್ನಾಟಕದಲ್ಲಿ ನನ್ನ ಕವನವನ್ನ ಎತ್ತಿ ಬಿಸಾಕ್ತಾರಂತೆ. ಆ
ಕ್ಷಣಕ್ಕೆ ಒಂದು ಕೋಪ ಬರುತ್ತೆ. ಅದ್ರಂತ ಏನ್ ಮಾಡ್ತಾರೆ, ಹೋಗಿ ಒಂದು ಜೀವನದ ಒಂದು ತಿರುವನ್ನು ತಗೊಳ್ತಾರೆ, ಜೀವನದಲ್ಲಿ ಬೇರೆ ರೀತಿ ಆಲೋಚನೆ ಮಾಡೋದಕ್ಕೆ ತಯಾರಿ ಮಾಡ್ತಾರೆ. ಆತ ಎಷ್ಟರ ಮಟ್ಟಿಗೆ ಬೆಳೀತಾನೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಆ ಒಂದು ಕವಿಯ ಒಂದು ಹೇಳಿಕೆಯಿಂದಾಗಿ ಕನ್ನಡದಲ್ಲಿಯೂ ಸಹ ಈ ರೀತಿ ಪದಗಳ ಬಳಕೆಯನ್ನು ನಾವು ಮಾಡಬಹುದು ಅನ್ನೋ ಮಟ್ಟಿಗೆ ಅವನು ಕನ್ನಡದಲ್ಲಿ ಕವಿತೆಗಳನ್ನ, ಪದ್ಯಗಳನ್ನ, ಸಾಹಿತ್ಯನ ಬರೀತಾ ಹೋಗ್ತಾನೆ. ಕನ್ನಡದಲ್ಲೂ ಸಹ ಈ ರೀತಿ ಪದಗಳಿದಾವ, ಕನ್ನಡದಲ್ಲಿ ಈ ಪದಗಳನ್ನು ಬಳಕೆ ಮಾಡಬಹುದು ಅನ್ನೋ ಒಂದು ಆಶ್ಚರ್ಯವನ್ನು ಮೂಡಿಸುವ ಮಟ್ಟಿಗೆ ಆತ ಕನ್ನಡದಲ್ಲಿ ಬರೀತಾ ಹೋಗ್ತಾನೆ. ಸ್ವಲ್ಪ ಆಗಲೇ ಹೇಳ್ತಿದ್ದೆ, ನಾವು ತಿರುವುಗಳನ್ನು ನಾವು ತಗೊಳ್ಳುವ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ನಾವು ತಿರುವುಗಳನ್ನ ತಗೊಂಡಾಗ ಮಾತ್ರ ದೇವರೆಡೆ ಸಾಗಲು ಸಾಧ್ಯ. ಈಗ ನೀರು ತಿರುಗ್ತಾ ಹೋಗ್ತಾ ಇರುತ್ತಲ್ಲ, ಹರಿತಾ ಹೋಗ್ತಾ ಇರುತ್ತೆ. ಒಂದೇ ಕಡೆ ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಏನಾಗುತ್ತೆ? ಒಂದೇ ಕಡೆ ನಿಂತ್ಕೊಂಡ್ಬಿಟ್ರೆ ನೀರು ಕೊಳಚೆ ನೀರು ಹಾಕ್ಬಿಡುತ್ತದೆ. ಒಂದೇ ಕಡೆ ನಿಂತ್ಕೊಂಡ್ರೆ ಹರಿದಿರೋ ಹೋದ್ರೆ ಕೊಳಚೆ ನೀರು ಹಾಕ್ಬಿಡುತ್ತೆ. ಕೊಳಚೆ ನೀರಾದಾಗ ಏನೆಲ್ಲ ಬಂದು ಸೇರ್ಕೊಳ್ಳುತ್ತೆ? ಜಿರಡೆಗಳು ಬರ್ತದೆ, ಏಗಣಗಳು ಬರ್ತದೆ, ಇಲಿಗಳು ಬರ್ತದೆ. ಇಲ್ಲಿನ ಎಲ್ಲ ಕ್ರಿಮಿಕೀಟಗಳೆಲ್ಲ ಬಂದು ಸೇರ್ಕೊಳ್ಳಿ. ಯಾರು ಸಹ ಅಲ್ಲಿ ಕಾಲಿಡ್ಲಿಕ್ಕೆ ಇಷ್ಟಪಡಲ್ಲ, ಯಾರು ಸಹ ಅಲ್ಲಿ ಹೋಗಿ ವಾಸಿಸ್ಲಿಕ್ಕೆ ಇಷ್ಟಪಡಲ್ಲ. ನಾವು ಸಹ ಈ ತಿರುವುಗಳನ್ನು ತಗೊಂಡು ಹರಿದೇ ಹೋಗದೇ ಇದ್ರೆ ನಮ್ಮ ಹತ್ರನೂ ಜನ ಯಾರು ಬರದ್ರೆ, ಹೋಗಪ್ಪ ಅವ್ರ ಹತ್ರ ಯಾರೋ ಹತ್ರ ಜನ ಸರಿ ಇಲ್ಲ, ಹರಿತಾ ಹೋಗ್ತಾರೆ. ದೇವರ ಆಶೀರ್ವಾದಗಳನ್ನ ಸ್ವೀಕರಿಸಿದ ತಿರುವುಗಳನ್ನ ತಗೊಂಡು ದೇವರಡಿಗೆ ಹೋಗ್ತಾ ಇರ್ಬೇಕು. ನಾನು ಹಿಂಗೆ ಹೇಳ್ತೀನಿ, ನಾನು ಬದಲಾಗೋದಿಲ್ಲ. ನಮ್ಮ ಸ್ವಾರ್ಥತೆಯಿಂದ, ನಮ್ಮ ಹಠದಿಂದ, ನಮ್ಮ ದುರಾಸೆಯಿಂದ, ನಮ್ಮ ಒಂದು ಪ್ರಾಪಂಚಿಕ ವಿಚಾರಗಳಿಂದ, ನಮ್ಮ ಒಂದು ಅನೈತಿಕ ಸಂಬಂಧಗಳನ್ನ ಬಿಡದೆ ನಾವು ಬಿಟ್ಟು ಬದಲಾಗದೆ ಹೋದ್ರೆ ನಾವು ಒಂದು ಕೊಳಚೆ ನೀರಿಗೆ ಸಮಾನ. ಇದನ್ನ ಪ್ರಭು ಕ್ರಿಸ್ತರು ನಮಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಬದಲಾಗಿ ನಾನು ನಿಮ್ಮ ಹೃದಯದಲ್ಲಿ ಬರಲಿಕ್ಕೆ ಸಿದ್ಧರಿದ್ದೇನೆ, ನೀವು ಬದಲಾಗಿ ಬಾಗಿಲುಗಳನ್ನ ತೆರಲಿಕ್ಕೆ ನೀವು ಸಿದ್ಧರಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಪ್ರಭು ಕ್ರಿಸ್ತರು ನಮಗೆ ಹೇಳ್ತಾರೆ. ಪ್ರಿಯರೇ, ಇದನ್ನ ಒಂದೊಂದು ಎಷ್ಟು ವಿಜೃಂಭಣೆಯಿಂದ ಈ ಡೆಕೋರೇಷನ್ಗಳೆಲ್ಲ ಮಾಡಿದ ಕಾಲ. ನನ್ಗೆ ಇಲ್ಲಿ ನಾಗನಹಳ್ಳಿಗೆ ಬರ್ಬೇಕಾದ್ರೆ ಗೊತ್ತು, ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ, ಕೊಯರ್ ಚೆನ್ನಾಗಿರ್ತದೆ, ಒಂಥರ ಒಂದು ಪಾಸಿಟಿವ್ ವೈಬ್ ಇಲ್ಲಿ ಹಬ್ಬಗಳು ಅಂತ ಹೇಳಿದ್ರೆ. ಒಂದೊಂದು ಡೆಕೋರೇಷನ್ಗಳನ್ನ ನೋಡಿದ್ರು ಸಹ ನಾವು ಕ್ರಿಸ್ಮಸ್ಗೆ ಸಂದೇಶಗಳನ್ನ ತಗೊಳ್ಬಹುದು. ಈಗ ಕ್ರಿಸ್ಮಸ್ ಟ್ರೀ ನೋಡಿ, ಸುಮ್ಮನೆ ಕ್ರಿಸ್ಮಸ್ ಟ್ರೀ ಎಲ್ಲರೂ ಸಹ ಅದನ್ನ ಡೆಕೋರೇಷನ್ ಏನ್ ಕಟ್ತೀವಿ ಅದನ್ನ ಸುಮ್ಮನೆ ನೀವು ಅದರ ಒಂದು ಇತಿಹಾಸವನ್ನು ಹುಡುಕ್ತಾ ಹೋದ್ರೆ ಎಷ್ಟೋ ಕಲಿಬಹುದು ನಮ್ಮ ಜೀವನಕ್ಕೆ. ಅದು ಆಕ್ಚುಲಿ ಪಾಶ್ಚಾತ್ಯ ದೇಶಗಳಲ್ಲಿ ಈ ಪ್ರಾಟೆಸ್ಟೆಂಟ್ ಸಭೆಯನ್ನು ಶುರು ಮಾಡ್ತಾರೆ ಅದನ್ನ. ಆಕ್ಚುಲಿ ಈ ಕ್ರಿಸ್ಮಸ್ ಟ್ರೀಗಳನ್ನ ಇಡೋದು, ಅದ್ರ ಸುತ್ತ ದೀಪಗಳನ್ನ ಹಚ್ತಿದ್ರಂತೆ, ಕ್ಯಾಂಡಲ್ಗಳನ್ನ ಹಚ್ತಿದ್ರಂತೆ. ಕಾಲಕ್ರಮೇಣ ಟೆಕ್ನಾಲಜಿಗಳು ಬೆಳೆದು ಈಗೆಲ್ಲ ಸೀರಿಯಲ್ ಸೆಟ್ಗಳನ್ನ ಅದಕ್ಕೆ ಸುತ್ತೀವಿ ನಾವು. ಆ ಒಂದು ಹಸಿರು ಬಣ್ಣದ ಒಂದು ಕ್ರಿಸ್ಮಸ್ ಟ್ರೀ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಹಸಿರು ಏನನ್ನ ಸೂಚಿಸುತ್ತೆ? ಹೊಸತನ, ಹುಟ್ಟು, ಹೊಸತನ. ಯೇಸುವಿನ ಒಂದು ಜನನವನ್ನ ಆ ಒಂದು ಕ್ರಿಸ್ಮಸ್ ಟ್ರೀ, ಒಬ್ಬ ಹೇಳ್ತಾನೆ, ಒಬ್ಬ ಪ್ರೊಟೆಸ್ಟೆಂಟ್ ಪಾಸ್ಟರ್ ಹೇಳ್ತಾನೆ, ಯೇಸು ಸ್ವಾಮಿ ತನ್ನ ಜನನ ಒಂದು ಹೊಸತನವನ್ನ ತೋರಿಸಲಿಕ್ಕೆ ಕ್ರಿಸ್ಮಸ್ ಟ್ರೀನ ಬಳಸ್ಕೊಳ್ತಾರೆ. ಅದೇ ಕ್ರಿಸ್ಮಸ್ ಟ್ರೀಯನ್ನ ತನ್ನ ಅತಿ ಶ್ರೇಷ್ಠವಾದಂತಹ ತ್ಯಾಗವನ್ನ ಮಾಡ್ಲಿಕ್ಕೂ ಸಹ ಅದೇ ಒಂದು ಮರವನ್ನ ಉಪಯೋಗಿಸಿಕೊಳ್ತಾರೆ. ಯೇಸು ಕ್ರಿಸ್ತರು ಮರದ ಮೇಲೆ ತಾನೇ ಸಾಯ್ತಾರೆ, ಶಿಲುಬೆನ ಮರವನ್ನ ಮಾಡ್ತಾರೆ. ಇದನ್ನ ಒಂದು ಮರವನ್ನ ನಾವು ಕ್ರಿಸ್ಮಸ್ ಟ್ರೀ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಆಭರಣಗಳಿಂದ, ಲೈಟ್ಗಳಿಂದ ಅಲಂಕಾರ ಮಾಡಿದ್ದೀವಿ, ವಿಜೃಂಭಣೆಯಿಂದ ಅದನ್ನ ನೋಡಿ ನಾವು ಸಂಭ್ರಮಿಸ್ತೀವಿ. ಅದೇ ಮರವನ್ನ ಯೇಸು ಸ್ವಾಮಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಶಿಲುಬೆ ಮೇಲೆ ಬಳಸ್ಕೊಳ್ತಾರೆ. ನೋಡಿ ಹೆಂಗಿದೆ, ಹುಟ್ಟು ಮತ್ತೆ ಸಾವು. ಪ್ರಭು ಕ್ರಿಸ್ತರು ಹೇಳ್ತಾರೆ, ನಾವು ಕ್ರೈಸ್ತರಾದವರು ಹಲವಾರು ಸಂದೇಶಗಳು ಇದನ್ನ ಕ್ರಿಸ್ಮಸ್ ಅಲ್ಲಿ ನಮಗೆ ಇದನ್ನ ಹೇಳ್ತಾರೆ. ಅದಷ್ಟೇ, ಕ್ರೈಸ್ತರಾದವರು ದಯವಿಟ್ಟು ನಮ್ಮ ಹೃದಯಗಳನ್ನ ಶುದ್ಧಿ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ನಮ್ಮ ಹೃದಯಗಳನ್ನ ಶುದ್ಧಿ ಮಾಡ್ಕೊಂಡಾಗ, ಈ ಒಂದು ಹುಟ್ಟು ಸಾವು ಅನ್ನೋ ಅರ್ಥ ಮಾಡ್ಕೊಂಡಾಗ ನಾವು ಏನಾಗ್ತೀವಿ, ಒಳ್ಳೆ ಕ್ರೈಸ್ತರಾಗಿ ಬದುಕಲಿಕ್ಕೆ ಸಾಧ್ಯ. ಇದನ್ನ ವಿಶೇಷವಾಗಿ ಬಲಿ ಪೂಜೆಗೆ ಪ್ರಾರ್ಥನೆ ಮಾಡುವ ಪ್ರಿಯರೇ. ಮೂರೇ ವಿಚಾರ ನಾನು ಹೇಳಿ ಜಾಸ್ತಿ ಹೇಳೋಣ. ನಾನು ಅಲ್ಲಿ ಬಾಗ್ಲತ್ರ ಬರ್ತಾ ಇದ್ದೆ ಫಾದರ್ ಮನೆಗೆ, ಒಂದಷ್ಟು ಜನ ಮಕ್ಕಳು ಹೇಳ್ಬೇಕು, ಫಾದರ್ ಮುದ್ದು ಕೊಟ್ಟು ಮಲಗಿಸ್ಬೇಡ್ರಿ ಫಾದರ್, ಚಿಕ್ಕದಾಗಿ ಏನಾದ್ರು ಹೇಳಿದ್ರೆ ಸಾಕು ಅಂತ. ನಾನು ಅಲ್ಲಿಂದ ಬಂದಿದ್ದೀನಿ, ನಿಜವಾಗ್ಲೂ ಒಂದು ಅರ್ಧ ಗಂಟೆ ಆದ್ರೂ ಮಾತಾಡ್ತೀನಿ. ನಾನು ನಿಮ್ಗೆ ಬೇಜಾರು ಮಾಡಿಲ್ಲ ಅನ್ಕೊಂಡಿದ್ದೀನಿ. ಮೂರೇ ವಿಚಾರಗಳನ್ನು ಹೇಳ್ತೀವಿ ಪ್ರಿಯರೇ, ಎಲ್ಲವನ್ನು ನೀವು ಬರ್ತಿರ್ಬೋದು. ಮೂರು ವಿಚಾರಗಳು ಈ ದಿನ ಪ್ರಭು ಕ್ರಿಸ್ತರು ಇಡೀ ಸಮಸ್ತವನ್ನ ಆವರಿಸ್ಕೊಂಡಿದ್ದಾರೆ. ಆ ಒಂದು ಪ್ರೀತಿಯನ್ನ ಹಂಚಲಿಕ್ಕೆ ನಮ್ಮನ್ನ ಬಳಸ್ಕೊಳ್ತಾರೆ. ಇಡೀ ಸಮಸ್ತವನ್ನ ಆವರಿಸ್ಕೊಂಡಿದ್ದಾರೆ. ಆದ್ರೆ ಅವರ ಒಂದು ಏನಂತ ಹೇಳ್ತಾರೆ, ನಮ್ಮ ಒಂದು ಅನುಮತಿ ಇಲ್ಲದೆ ನಮ್ಮ ಹೃದಯದಲ್ಲಿ ಅವರು ಬರುವುದಿಲ್ಲ. ನಾವಾಗಿ ನಾವು ನಮ್ಮ ಬಾಗಿಲುಗಳನ್ನು ತೆಗಿಬೇಕು. ತೆಗೆದಾಗ ನಮ್ಮ ಹೃದಯಗಳು ಶುಚಿಯಾಗಿರ್ಬೇಕು. ಶುಚಿಯಾಗಿಲ್ಲ ಅಂತ ಹೇಳಿದ್ರೆ ಇದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ಯಾಕೆ ಶುಚಿ
ಶುಚಿಯಾಗಿಲ್ಲ ನಮ್ಮ ಹೃದಯಗಳು. ಆ ದಿನ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕು. ಶುಚಿಯಾಗಿಲ್ಲ ಅಂತ ಹೇಳಿದ್ರೆ ನಾವು ಹರಿಯುವ ನೀರಿನಂತೆ ಹರಿತಾ ಇರಬೇಕು. ಒಂದೇ ಕಡೆ ನಿಂತು ಕೊಳಚೆರಿಗಾಗುವಂಥದ್ದು ಬೇಡ. ನಾವು ಹರಿಯುವ ಒಳ್ಳೆ ನೀರಿನಂತೆ ಹರಿಯುವ, ಹೊಸ ನೀರಾಗುವ, ಕ್ರಿಸ್ತನ ಪ್ರೀತಿಯನ್ನ ಸಾರುವಂಥವರಾಗುವ. ಆ ಕ್ರಿಸ್ಮಸ್ ಟ್ರೀಯಿಂದ ನಾವು ಇಂದಿನ ಸಂದೇಶವನ್ನ ಕಲಿಯುವ. ಯೇಸು ಕ್ರಿಸ್ತರು ಅದನ್ನು ಬಳಸಿದ್ದಾರೆ, ಸಂಭ್ರಮಕ್ಕೂ ಸಹ ಬಳಸಿದ್ದಾರೆ, ತನ್ನ ತ್ಯಾಗಕ್ಕೂ ಸಹ ಅದನ್ನು ಬಳಸಿದ್ದಾರೆ. ಇದನ್ನು ನಾವೆಲ್ಲರೂ ಸಹ ಕ್ರಿಸ್ತನ ಪ್ರತಿನಿಧಿಗಳಾಗಲಿಕ್ಕೆ ನಮ್ಮ ದೇವರು ಕೊಡುತ್ತಿರುವಂತಹ ಒಂದು ಅವಕಾಶ. ಈ ದಿನ ಕ್ರಿಸ್ತ ನಮ್ಮೆಲ್ಲರ ಹೃದಯಗಳಲ್ಲಿ ಹುಟ್ಲಿ, ನಮ್ಮೆಲ್ಲರ ಮನೆಗಳಲ್ಲಿ ಹುಟ್ಲಿ. ಇನ್ನು ನಾವು ಸಿದ್ಧರಾಗಿಲ್ಲ ಅಂತ ಹೇಳಿದ್ರೆ ಈಗಲೂ ಸಹ ಅವಕಾಶ ಇದೆ ನಿಮಗೆ, ಈಗಲೂ ಸಹ ಅವಕಾಶ ಇದೆ. ಬಲಿ ಪೂಜೆಯಲ್ಲಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಿಮ್ಮೆಲ್ಲ ನೋವುಗಳನ್ನು ಹಾಕ್ಬಿಡಿ ದೇವರಿಗೆ, ಎಲ್ಲ ಕೊರತೆಗಳನ್ನ ಚೆಲ್ಬಿಡಿ. ದೇವರು ನಿಮ್ಮನ್ನ ಶುಚಿ ಮಾಡ್ತಾರೆ, ದೇವರು ನಿಮ್ಮನ್ನ ಶುಚಿ ಮಾಡ್ತಾರೆ. ಶಿಲ್ಬೆ ಮೇಲಿದ್ದಂತಹ ಕೊನೆಯ ಕ್ಷಣದಲ್ಲಿದ್ದಂತಹ ಕಳ್ಳನನ್ನೇ ಸ್ವರ್ಗ ಕರ್ಕೊಂಡು ಇನ್ನು ನಮ್ಮನ್ನು ಕರ್ಕೊಂಡು ಹೋಗಲ್ಲ. ಆ ಕಳ್ಳನಿಗಿಂತ ನಾವು ಹೀಳಾದಂಥವ್ರು ಏನಿಲ್ಲ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಪಾಪ ಪುಣ್ಯಗಳನ್ನ ದಾನ ಧರ್ಮಗಳನ್ನ ಮಾಡ್ಕೊಂಡಿರ್ತೀವಿ. ಸೊ ಬಲಿ ಪೂಜೆಯ ಸಮಯದಲ್ಲಿ, ಪ್ರತಿಷ್ಠಾಪನೆಯ ಸಮಯದಲ್ಲಿ, ಕಾಣಿಕೆಯ ಸಮಯದಲ್ಲಿ ನಿಮ್ಮ ಎಲ್ಲ ನ್ಯೂನತೆಗಳನ್ನ ಆ ಬಲಿಪೀಠಕ್ಕೆ ಸುರಿದು ಬಿಡಿ. ದೇವರು ನಿಮ್ಮ ಹೃದಯಗಳನ್ನ ತೊಳೆದಾಕಲಿ. ಈ ಬಲಿ ಪೂಜೆಯಲ್ಲಿ ಬಂದು ನಿಮ್ಮ ಹೃದಯಗಳಲ್ಲಿ ಅವರು ಮನೆ ಮಾಡಲಿ, ನಿಮ್ಮ ಕುಟುಂಬಗಳಲ್ಲಿ ಮನೆ ಮಾಡಲಿ. ಆ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಆಮೇಲೆ ಪ್ರಿಯರೇ, ಎಲ್ಲರಿಗೂ ತಿಳಿದು ವಿಶ್ವಾಸದ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತನಾದ ವಿಶ್ವಾಸಿಸುತ್ತೇನೆ. ಅವರ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೋಂಚಿಯ ಪಿಲಾತನ ಅಧಿಕಾರದಲ್ಲಿ ಆಡಳಿತವು ಶಿಲುಬೆಗೆ ಏರಿಸಲ್ಪಟ್ಟು ಸಮಾಧಿ ಮಾಡಲ್ಪಟ್ಟರು. ಜೀವಗ್ರಾಮಿ ಎದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜಯಂತಿಯ ಈ ಶುಭರಾತ್ರಿ ಮನುಕುಲದ ರಕ್ಷಣೆಯನ್ನು ಸ್ಮರಿಸಿ ಸಂಭ್ರಮಿಸುವ ರಾತ್ರಿ. ನಮ್ಮನ್ನು ಹುಡುಕಿಕೊಂಡು ಬಂದ ದೇವರ ದಿವ್ಯ ಪ್ರೇಮವನ್ನು ಆಸ್ವಾದಿಸುತ್ತ ನಮ್ಮ ಹೃದಯಗಳಲ್ಲಿ ದೈವಿ ಮೌಲ್ಯಗಳು ಅಲಂಕರಿಸಲಿ ಎಂದು ಈಗ ನಾವೆಲ್ಲರೂ ಪ್ರಾರ್ಥಿಸೋಣ. ಕೋದಲಿಯಲ್ಲಿ ಜನಿಸಿದ
ಸರ್ವಶಕ್ತನಾದ ತಂದೆ ದೇವರೇ, ಸೃಷ್ಟಿ ಸಮಸ್ತವನ್ನು ನಿಮ್ಮ ಅನಂತ ಪ್ರೀತಿಯಿಂದ ನಿತ್ಯ ನೂತನವಾಗಿಸುತ್ತೇನೆ. ನಿಮ್ಮ ಪುತ್ರ ಯೇಸು ಸ್ವಾಮಿಯ ಜನನದ ಸಂಭ್ರಮದಲ್ಲಿ ನಾವು ಅರ್ಪಿಸಿದ ನಮ್ಮ ಕೋರಿಕೆಗಳನ್ನು ದಯೆಯಿಂದ ಆಲಿಸರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Thank you.
ಕ್ರೈಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸ್ವಭಾವತಃ ಗೋಚರರಾದ ಕ್ರೈಸ್ತರು ಈ ಮಹೋತ್ಸವದ ಭವ್ಯ ರಹಸ್ಯದಲ್ಲಿ ನಮ್ಮ ಮಾನವ ಸ್ವಭಾವದಲ್ಲಿ ಪ್ರತ್ಯಕ್ಷವಾಗಿ ಗೋಚರಿಸಿದರು. ಸಕಲ ಯುಗಗಳಿಗೂ ಮುಂಚೆಯೂ ಇದ್ದವರು ಕಾಲದಲ್ಲಿ ಪ್ರಸನ್ನರಾಗಲು ಪ್ರಾರಂಭಿಸಿದರು. ಅವನಿತಿಗಿಳಿದ ಸಕಲವನ್ನು ತಮ್ಮಲ್ಲಿ ಉನ್ನತಿಗೆ ಏರಿಸಿದರು. ತಪ್ಪಿ ಹೋದ ಮಾನವ ಜನಾಂಗವನ್ನು ಸ್ವರ್ಗೀಯ ರಾಜ್ಯಗಳಿಗೆ ಮರಳಿ ಆಹ್ವಾನಿಸಿದರು. ಆದುದರಿಂದ ಈ ಆನಂದಮಯ ಆಚರಣೆಯಲ್ಲಿ ಸಮಸ್ತ ದೂತರೊಂದಿಗೆ ಸೇರಿ ನಿಮ್ಮ ಸ್ತುತಿಯನ್ನು ನಿರಂತರವಾಗಿ ಘೋಷಿಸುವುದೇನೆಂದರೆ ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಖೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರಲ್ಲಿ ಪಡೆಯದೆ ಸುರಿಸಿ ಆನಂದಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮಯ ಕೊನೆಗೆ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ.
ಪ್ರಭುವೇ, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವೇವ ರೊಟ್ಟಿಯನ್ನು ರಕ್ಷಣೆಯ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಈಗ ಲೋಕದಿಂದ ನಿಮ್ಮಲ್ಲಿ ಕರೆದುಕೊಂಡಿರುವಂತಹ ನಿಮ್ಮ ಸೇವಕರನ್ನ ಸ್ಮರಿಸಿಕೊಳ್ಳಿರಿ. ಈ ಒಂದು ಕ್ಷಣದಲ್ಲಿ ನಮ್ಮ ಕುಟುಂಬಗಳಲ್ಲಿ ಮೃತರಾದ ಸಕಲರನ್ನ ನೆನೆಸಿಕೊಳ್ಳುವ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಲಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಧೈರ್ಯ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿಸದ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರೊಂದಿಗೂ ಸರ್ವಶಕ್ತ ತಂದೆಯ ನಿಮಗೆ
ಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ದಯಮಾಡಿ ಈಗ ಕೊಡುವಂತಹ ಪರಮಪ್ರಸಾದವನ್ನು ಕಥೋಲಿಕ ಧರ್ಮಸಭೆಗೆ ಸೇರಿದಂತಹ ಭಕ್ತಾದಿಗಳಿಗೆ ಮಾತ್ರ ನೀಡಲಾಗುವುದು. ಮಿಕ್ಕ ಭಕ್ತರು ದಯಮಾಡಿ ನಿಮ್ಮ ಸ್ಥಳದಲ್ಲಿ ಕುಳಿತು ಎಲ್ಲರಿಗಾಗಿ ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತೊಂದು ವಿಷಯ ಬೇರೆ, ಈ ಒಂದು ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಎಲ್ಲರೂ ಸಹ ಸಾಲಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅವು ಎಲ್ಲರಿಗೂ ಸಹ ಅನುಕೂಲವಾಗ್ತದೆ. ಈಗ ಹೊರಗಡೆ ಇರುವವರು ಅಷ್ಟೇ, ನೀವು ಒಬ್ಬರು ಬಂದು ಪರಮಪ್ರಸಾದವನ್ನು ನೀಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಕ್ಕಪಕ್ಕ ಎಲ್ಲ ಬಂದುಬಿಟ್ರೆ ಎಲ್ಲ ಕಡೆಗೂ ತಿರ್ಗೋಕ್ಕಾಗೋದಿಲ್ಲ. ಅದ್ರ ಬದಲು ಒಂದು 2 ಲೈನಲ್ಲಿ ಬಂದರೆ ಎಲ್ಲರೂ ಸಹ ಬೇಗ ತಗೊಳ್ಬೋದು, ಬೇಗ ಹೋಗ್ಬೋದು. ಆ ಕಾರಣದಿಂದ ಸಾಲನ್ನು ನೀವೆಲ್ಲರೂ ಸಹ ಎಲ್ಲರೂ ಸಹ ಸಾಲಾಗಿ ಬಂದರೆ ತುಂಬ ಅನುಕೂಲವಾಗುತ್ತದೆ. ಸಾಲಾಗಿ ಬನ್ನಿ.
ನಮ್ಮ ಪ್ರಭು ದೇವರೇ, ನಮ್ಮ ರಕ್ಷಕರ ಜಯಂತಿಯ ಮಹೋತ್ಸವದಲ್ಲಿ ಭಾಗವಹಿಸಿ ಆನಂದಿಸಿದ್ದೇವೆ. ನಮ್ಮ ಆದರ್ಶಮಯ ವಾಣಿನಿಂದ ಅವರೊಡನೆ ಒಂದಾಗಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ಸ್ವಲ್ಪ ಹೊತ್ತಷ್ಟೇ, ಜಾಸ್ತಿ ಹೊತ್ತಿಲ್ಲ. ಪ್ರಿಯರೇ, ಮೊಟ್ಟ ಮೊದಲನೆಯದಾಗಿ ಈ ಒಂದು ಹಬ್ಬವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತಹ ಹಾಗೂ ಸಹಾಯ ಮಾಡಿದಂತಹ ದಯಾಮಯ ದೇವರಿಗೆ ಮೊಟ್ಟ ಮೊದಲನೆಯದಾಗಿ ನಾವೆಲ್ಲರೂ ಸಹ ವಂದನೆಗಳನ್ನು ಸಲ್ಲಿಸೋಣ. ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ದೇವರಿಗೆ ಅವಾಗ ಮಕ್ಕಳು ಒಂದು ಡೈಲಾಗ್ ಹೇಳ್ತಾರೆ, ಸೂರ್ಯನಿಗೆ ಟಾರ್ಚ, ಹಾಗೆ ದೇವರಿಗೆ ಚಪ್ಪಾಳೆ. ಪರವಾಗಿಲ್ಲ. ಬೇರೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಜಯಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಯಾಕೆ ಮೆತ್ತಗಾಗೋದು? ನಾನು ಮೆತ್ತಗಾದ್ರೆ ನೀವು ಜೋರಾಗಿ ಹೇಳಬೇಕು. ನಾವು 3 ದಿನದಿಂದ ಕೆಲಸ ಮಾಡಿ ಆಗಲೇ ಸುಸ್ತಾಗ್ಬಿಟ್ಟಿದ್ದೀವಿ, ಬಿಟ್ಟರೆ ಸಾಕಪ್ಪ ಅಂತ ಇದ್ದೀವಿ. ಆ ರೀತಿಯಾಗಿದೆ. ಪ್ರಿಯರೇ, ಈ ಒಂದು ಹಬ್ಬವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಹಲವಾರು ಮಂದಿ ಅದಕ್ಕೆ ಕಾರಣರಾಗಿದ್ದಾರೆ. ಈಗ ಅದರ ಒಂದು ಲಿಸ್ಟನ್ನು ನಾನು ಏನಾದರೂ ತೆಗೆದುಕೊಳ್ತೀನಿ ಅಂದರೆ ಬಹುಶಃ ಅರ್ಧ ಗಂಟೆಗೂ ಸಾಕಾಗೋದಿಲ್ಲ ಅನ್ಸುತ್ತೆ. ಅಷ್ಟು ಜನ ಇದ್ದಾರೆ. ಎಲ್ಲರ ಹೆಸರನ್ನು ನಾನು ಒಟ್ಟಾಗಿ ಹೇಳ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಅರ್ಧ ಗಂಟೆ ನೀವು ಕೂತ್ಕೊಳ್ತೀರಾ. ಖಂಡಿತವಾಗ್ಲೂ 1-2 ಹೆಸರಾದ್ಮೇಲೆ 3 ಹೆಸರಾದ್ಮೇಲೆ ಫಸ್ಟು 2 ಹೆಸರು ಹೇಳಿದಾಗ ಸಖತ್ತಾಗಿ ತರ್ತೀರ. ಆಮೇಲೆ 1 5 ಹೆಸರಾದ್ಮೇಲೆ ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಫಾದರ್ ಕೂತ್ಕೊಳ್ಳಿ, ಫಾದರ್ ಸಾಕು, ಅದಕ್ಕೆ ಬೇಡ. ಏನಕ್ಕೆ ಇನ್ನೊಂದು ದಿನ ನಾವು ಅಂದರೆ ರಾತ್ರಿಯ ಸಮಯ ಬೇಡ. ಭಾನುವಾರದ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ನಾನು ಪ್ರತ್ಯೇಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ಅವರೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ದೇವರ ಆಶೀರ್ವಾದ ಅವರಿಗೆ ಇದೆ. ದೇವರು ಅವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ನಾವೆಲ್ಲರೂ ಸಹ ನಮ್ಮ ಪ್ರತ್ಯೇಕವಾದಂತಹ ಪ್ರಾರ್ಥನೆಯಲ್ಲಿ ಅವರಿಗಾಗಿ ವಿಶೇಷವಾದಂಥ ರೀತಿಯಲ್ಲಿ ಪ್ರಾರ್ಥಿಸೋಣ. ಈಗೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಪರವಾಗಿ ನಾವು ಅಲಂಕಾರ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹೆಂಗೆ ನಾವು ಚೆನ್ನಾಗಿದೆಯಲ್ಲ? ಇದಕ್ಕೆ ಕಾರಣಕರ್ತರು ಯಾರು ಅಂತ ನಿಮಗೆ ಗೊತ್ತು, ನಾನೇನು ಹೇಳೋದು ಬೇಡ. ಪ್ರವೀಣ್ ಮತ್ತು ಅವನ ಸಂಗಡಿಗರು, ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು ಜನ ಇದ್ದಾರೆ ಪ್ರವೀಣ್ ಜೊತೆ, ಎಲ್ಲರೂ ಸಹ ಇದ್ದಾರೆ. ಬೇರೆ ನಾವು ಅವರಿಗೆ ಚಿರಋಣಿ ಆಗಿರಲೇಬೇಕು. ಎಷ್ಟು ದಿನಗಳಿಂದ ಅವರು ಕೆಲಸಗಳನ್ನು ಮಾಡ್ತಾ ರಾತ್ರಿ ಹಗಲು ಅಂತ ನೋಡದೆ ಪ್ರತಿದಿನ ಅವರು ಕೆಲಸ ಮಾಡಿದ್ದಾರೆ. ಇಷ್ಟೊಂದು ವಿಜೃಂಭಣೆ ನಾವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ದೀವಿ. ಆದರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ, ಎಷ್ಟು ನೋವನ್ನು ಅವರು ಅನುಭವಿಸಿದ್ದಾರೆ, ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಎನ್ನುವುದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು. ಇದನ್ನು ನೋಡಿದಾಗಲೇ ನೀವು ತಿಳ್ಕೊಳ್ಬೋದು ಅದರ ಹಿಂದೆ ಎಷ್ಟು ಕಷ್ಟ ಇದೆ ಅವರಿಗೆ ಅಂತ. ಬೇರೆ ನಿಜವಾಗಿಯೂ ನಾವು ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಅವರದ್ದು ಪ್ರವೀಣ್ ಮತ್ತು ಎಲ್ಲ ಸಂಘಟನೆಗಳಿಗೆ ಅವರ ಜೊತೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಪ್ರತಿಯೊಬ್ಬರಿಗೂ ಸಹ ನಾವು ಅವರಿಗಾಗಿ ವಿಶೇಷವಾದಂತೆ ಪ್ರಾರ್ಥಿಸೋಣ. ಪ್ರಿಯರೇ, ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ಪ್ರವೀಣ್ ಹಾಗೂ ಸಂಘಟಕರಿಗೆ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ತಿರುಪು ನೀವು ಹೊರಗಡೆ ಹೋಗಿ ನೋಡ್ಬೋದು. ಬೆಂಗಳೂರಲ್ಲಿ ಯಾರಿಗೆ ಹಿಮ ಬಿಡಲ್ಲ ಅಂತ ಹೇಳಿದ್ದು, ಹೋಗಿ ನೋಡ್ರಿ, ಬಿದ್ದೈತೆ ಹಿಮ, ನೋಡಿಕೊಂಡು ಆಮೇಲೆ ನೋಡ್ರಿ, ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವಕರು. ಅವರು ಸಹ ಅಷ್ಟೇ, 1 ತಿಂಗಳಿಂದ ತುಂಬ ಕಷ್ಟಪಟ್ಟಿದ್ದಾರೆ. 1 ದಿನ ಅಲ್ಲ, 2 ದಿನ ಅಲ್ಲ, ಅದು ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಅದನ್ನು ನೀವು ನೋಡ್ತಾ ಇದ್ರೆ ಅದರಿಂದನೂ ಸಹ ನೀವು ಕಷ್ಟವನ್ನು ನೋಡಿ. ಅವರಿಂದನೇ ಅದು ಚೆನ್ನಾಗಿದೆಯೋ ಇಲ್ವೋ, ಇನ್ನು ಕೆಲವರು ನಮ್ಮಲ್ಲಿ ಬಹುಶಃ ನಮ್ಮಲ್ಲಿ ಕೆಲವರಿಗೆ ಇದನ್ನ ಹಿಂಗೆ ಮಾಡ್ಬೋದಾಗಿತ್ತು, ಅದನ್ನ ಹಂಗೆ ಮಾಡ್ಬೋದಾಗಿತ್ತು, ಇದನ್ನ ಇನ್ನೂ ಸ್ವಲ್ಪ ಹಿಂಗೆ ತಿರುಗಿಸ್ಬೋದಾಗಿತ್ತು, ಅದನ್ನು ಹೇಳ್ತಾರೆ. ಆದರೆ ಅಲ್ಲಿ ಬಂದು ಯಾರು ಮಾಡೋದಿಲ್ಲ. ಯಾರು ಮಾಡೋದು ಅಂತ ಹೇಳಿದ್ರೆ ಅವರು ಯುವಕರು ಪಾಪ ಕಷ್ಟಪಟ್ಟು ಮನೆಯಲ್ಲಿ ಅವರ ಕೆಲಸನೆಲ್ಲ ಬಿಟ್ಟು ಬಂದು ಮಾಡ್ತಾರೆ. ಅದು ಸುಲಭ ಅಲ್ಲ, ಅಷ್ಟೊಂದು ಸುಲಭ ಅಲ್ಲ.
ಆದರೆ ಅದೆಲ್ಲ ಕಷ್ಟಗಳನ್ನೆಲ್ಲ ಅವರ ಮನೆಯಲ್ಲಿರುವಂತಹ ಎಲ್ಲ ಕೆಲಸಗಳನ್ನು ಮುಗಿಸಿ ಇಲ್ಲೂ ಒಂದು ಕೆಲಸವನ್ನು ಮಾಡ್ತಾರೆ, ಅದು ರಾತ್ರಿಯೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಕಷ್ಟ, ಅವರ ಒಂದು ಸಾಧನೆ ಎಷ್ಟಿರಬೇಕು ಅಂತ ನೀವೇ ಆಲೋಚನೆಯನ್ನು ಮಾಡಿ ಬೇರೆ ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ಎಲ್ಲ ಯುವಕರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಮಾತ್ರ ಅಲ್ಲ, ನಮ್ಮ ಜ್ಞಾನವೃಂದದವರು ಸಹ ಅವರೇನು ಕಮ್ಮಿ ಇಲ್ಲ, ಅವರೂ ಅಷ್ಟೇ ಪ್ರತಿದಿನ ಪ್ರಾಕ್ಟೀಸ್ಗೆ ಬರ್ತಾರೆ. ಪ್ರತಿದಿನ ಪ್ರಾಕ್ಟೀಸ್ಗೆ ಬಂದು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಇಂದಿನ ದಿನ ಅದ್ಭುತವಾಗಿ ಹಾಡ್ತಾರೆ. ಅವರ ಜೊತೆಗೆ ಅವರೊಂದಿಗೆ ಸೇರಿಕೊಳ್ಳೋದಕ್ಕೆ ಇನ್ನೂ ಹಲವಾರು ವಾದ್ಯದವರು ಸಹ ಬಂದಿದ್ದಾರೆ, ಹಲವಾರು ವಾದ್ಯದವರು ಇದ್ದಾರೆ. ಯಾರ್ಯಾರ ಹೆಸರು ಏನಾದರೂ ಇದೆಯಾ? ಬಾಲರಾಜ್ ಅವರ, ಪ್ರಫುಲ್ ಅವರಿಗೆ ಹಾಗೂ ಪಳನಿಯವರು ಗೊತ್ತು ನಮಗೆ ಚೆನ್ನಾಗಿ, ಪಳನಿಯವರು. ಆಮೇಲೆ ಪ್ರವೀಣ್ ಅವರು, ಹೊಸ ಮುಖ ಅವರು. ಆಮೇಲೆ ನಮ್ಮ ಸೌಂಡ್ ಮಾಸ್ಟರ್ ಮರಿದಾಸರ್ ಅವರು. ಆಮೇಲೆ ಇನ್ಯಾರಾದರೂ ಹೊಸಬರಿದಾರ? ಬೇರೆ ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ಇಡೀ ಜ್ಞಾನ ವೃಂದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಉಪದೇಶಿ, ನಾನು ಖಂಡಿತವಾಗಿಯೂ ಅವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ನೀವು ಹೊರಗಡೆ ಹೋಗಿ ಇದೆಲ್ಲ ಒಂದು ದೀಪದ ಅಲಂಕಾರವನ್ನು ನೋಡಿ ಅದ್ಭುತವಾಗಿ ಮಾಡ್ತಾನೆ. ಅಂದರೆ ಒಂದು ಕೆಲಸವನ್ನು ಅವನು ತಲೆಗೆ ಹಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ದುಡಿತಾನೆ, ಅದಕ್ಕೆ ತಕ್ಕಂತೆ ಮಾಡ್ತಾನೆ. ಸುಮ್ಮನೆ ಅಲ್ಲ, ತಮಾಷೆ ಅಲ್ಲ, ಅದನ್ನು ಹೋಗ್ತಾನೆ. ಅದು ಮೇಲೆಲ್ಲ ಹತ್ತಿ ಅದನ್ನು ಹಾಕಬೇಕು ಅಂತಂದರೆ ಒಬ್ಬನೇ, ಅವರು ಯಾರಾದರೂ ಒಬ್ಬರು ಚಿಕ್ಕ ಹುಡುಗರು ಜೊತೆಗೆ ಇರ್ತಾರೆ ಅಷ್ಟೇ. ಆದರೆ ಒಬ್ಬನೇ ಹತ್ತಿ ಅದನ್ನೆಲ್ಲ ಲೈಟೆಲ್ಲ ಹಾಕಬೇಕು ಅಂತಂದರೆ ಅದು ಸಹ ಕಷ್ಟ. ಆ ರೀತಿಯಾಗಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿ ಕುಮಾರ್ ಅವರಿಗೂ ಸಹ ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಪೀಠ ಸೇವಕರಿಗೂ ಸಹ, ಪೀಠ ಸೇವನೆಯನ್ನು ಮಾಡೋದನ್ನು ಸಹ ಅಷ್ಟೊಂದು ಸುಲಭ ಅನ್ಕೋಬೇಡ್ರಿ, ಅವ್ರಿಗೂ ಕಷ್ಟನೇ ಪಾಪ. ಅವರು ಅವಾಗವಾಗ ನನ್ನ ಹತ್ರ ಬಯಸ್ಕೊಳ್ತಾ ಇರಬೇಕು ಪಾಪ, ಅವಾಗವಾಗ ಗುರಾಯಿಸ್ತಾ ಇರಬೇಕು. ಅದನ್ನೆಲ್ಲ ನೋಡ್ಕೊಂಡ್ರು ಸುಮ್ಮನೆ ಇರಬೇಕು ಪಾಪ. ಏನು ಮಾಡೋದು? ಅವ್ರು ಏನಾದರೂ ಸ್ವಲ್ಪ ಏನಾದರೂ ಮಾಡಿದ್ರೆ ಅಂತಿರ್ತೀನಿ, ಅದೆಲ್ಲ ತಡ್ಕೊಂಡಿರ್ತಾರೆ ಪಾಪ, ಏನು ಮಾಡೋದು? ಅದು ನಿಮ್ಮ ಪರವಾಗಿ ನನ್ನ ಪರವಾಗಿ ಅವ್ರಿಗೂ ಸಹ ವಂದನೆಗಳನ್ನು. ಸೇವೆಯನ್ನು ಯಾರಾದರೂ ನಾವು ಮಾತ್ರ ಅಲ್ಲ, ನಮ್ಮ ಮಕ್ಕಳು ಕ್ಲೀನನ್ನು ಮಾಡೋರು, ಈ ಕ್ಯಾಂಪಸನ್ನು ಕ್ಲೀನ್ ಮಾಡೋರು ಹಾಗೂ ಓಲ್ಫಿನ್ ಸಂಘ ಒಂದಿತ್ತು, ಅದರಲ್ಲಿ ಕೆಲವರು ಮಾತ್ರ ಬರ್ತಾ ಇದ್ದಾರೆ ಈಗ ದೇವಾಲಯವನ್ನು ಕ್ಲೀನ್ ಮಾಡೋದಕ್ಕೆ. ಅವ್ರಿಗೂ ಸಹ ಅವರನ್ನು ನೋಡಿ ಉಳಿದು ಇನ್ನೂ ಅವರಿಂದ ಪ್ರೇರಿತರಾಗಿ ಇನ್ನೂ ಮುಂದೆ ಬಂದರೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಕೊರೋನಾ ಮುಂಚೆ ಮೂರು ಗುಂಪಿತ್ತು. ಯಾವಾಗ ಬರ್ತಾಯಿದ್ರು ಅಂತ ಹೇಳಿದ್ರೆ ಮಂಗಳವಾರ ಬರ್ತಾಯಿದ್ರು, ಗುರುವಾರ ಬಂದು ಬರ್ತಾಯಿದ್ರು ಹಾಗೂ ಶನಿವಾರ ಬಂದು ಕ್ಲೀನನ್ನು ಮಾಡ್ತಾಯಿದ್ರು. ದೇವಾಲಯ ಯಾರ್ದಪ್ಪ? ದೇವಾಲಯ ನಮ್ಮದು, ನಮ್ಮ ಮನೆ ಇದ್ದಂಗೆ. ನಮ್ಮ ಮನೆ ಬಗ್ಗೆ ನಾವು ಯೋಚನೆ ಮಾಡಬೇಕು, ಇನ್ಯಾರು ಯೋಚನೆ ಮಾಡ್ತಾರೆ? ಯಾರು ನಾವು ಯೋಚನೆ ಮಾಡಲಿಲ್ಲ ಅಂದರೆ ಯಾರು ಯೋಚನೆ ಮಾಡ್ತಾರೆ ಹೇಳಿ? ಎಷ್ಟು ಜನ ಆಗಿದ್ರು ನಾನು ಕೊನೆಯದಾಗಿ ಕರೆಯನ್ನು ಮಾಡಬೇಕಾಯ್ತು. ಕರೆಯನ್ನು ಮಾಡಿ ಬನ್ನಿಯಮ್ಮ ಬನ್ನಿ ಅಂತ ನಾನು ಕರಿಬೇಕಾಯ್ತು. ಯಾರು ಮಾಡ್ತಿದ್ದಾರೆ? ನನಗೆ ಮಾಡಬೇಡಿ ದಯವಿಟ್ಟು, ನನಗೆ ಮಾಡಬೇಡಿ, ನಾನು ಕರೆದೆ ಅಂತ ಬರಬೇಡಿ ದಯವಿಟ್ಟು ಬರಬೇಡಿ. ನಾನು ಇವತ್ತಿರ್ತೀನಿ, ನಾನು ಹೋಗ್ತೀನಿ ಅಷ್ಟೇ. ಆದರೆ ಯಾರಿಗೋಸ್ಕರ ಮಾಡ್ತಿದ್ದೀರಾ, ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ಅದನ್ನು ನೀವು ಆಲೋಚನೆಯನ್ನು ಮಾಡಿ. ನಮ್ಮ ದೇವಾಲಯ ಪ್ರಿಯರೇ, ಈಗ ಈ ಒಂದು ದೇವಾಲಯವನ್ನು ಸ್ವಚ್ಛಗೊಳಿಸುವುದಕ್ಕೆ ನಮ್ಮ ಮಕ್ಕಳು ಆಗಿರ್ಬೋದು ಹಾಗೂ ಈ ಕೆಲವರು ಮಹಿಳೆಯರು ಸಹ ಆಗಿರ್ಬೋದು, ಅವರೆಲ್ಲರಿಗೂ ಸಹ ನಿಮ್ಮ ಪರವಾಗಿ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ಯಾರಾದರೂ ಇದ್ದಾರಾ? ಬಿಟ್ಬಿಟ್ಟಿದ್ದೀನಾ? ಏನಮ್ಮ? ಪ್ರವೀಣ್ ಫಾದರ್. ಪ್ರವೀಣ್ ಫಾದರ್ನೇ ಹೇಳೋದು ಬಂದ್ಬಿಟ್ಟಿಲ್ಲ, ಎಲ್ಲ ಆಯ್ತು. ಪ್ರವೀಣ್ ಫಾದರ್ ಹೇಳಿ ಅವ್ರು ಗೊತ್ತಿದೆಯಾ ಅಂತ ಕೆಲವರಿಗೆ ಮರ್ತೋಗ್ಬಿಟ್ಟಿರ್ಬೇಕು ಏನೋ. ನಾನು ಮೊದಲನೆಯದಾಗಿ ಇಲ್ಲಿ ಬಂದು ಈ ಧರ್ಮಕೇಂದ್ರದ ಗುರುವಾಗಿ ನನ್ನ ಸೇವೆಯನ್ನು ಆರಂಭಿಸಿದ ಸಂದರ್ಭದಲ್ಲಿ ಅವರು ಮೊದಲ ಬ್ರದರ್ ಆಗಿ ಬಂದವರು, ಅಂದರೆ ಡೀಕನ್ ಆಗಿ ಆ ಸಂದರ್ಭದಲ್ಲಿ ಬಂದವರು ಈಗ ಗುರುಗಳಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಅಂದಿನ ದಿನ ಸೇವಾದರ್ಶಿಯಾಗಿದ್ದರು, ನಾನು ಅವಾಗ ಧರ್ಮಕೇಂದ್ರದ ಗುರುವಾಗಿದ್ದೆ ಮೊದಲನೇ ವರ್ಷದಲ್ಲಿ. ಈಗ ಅವರು ಗುರುಗಳಾಗಿದ್ದಾರೆ, ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುವಂತಹ ಗುರುಗಳೀಗ ಅವರ ಒಂದು ಜೊತೆಯಲ್ಲಿ ಈಗ ಹಲವಾರು ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ ಬೇರೆ. ಅವರಿಗಾಗಿ ವಿಶೇಷವಾದಂಥ ರೀತಿಯಲ್ಲಿ ನಾವು ಪ್ರಾರ್ಥಿಸೋಣ. ದೇವರು ಇನ್ನೂ ಹೆಚ್ಚಾಗಿ ಅವರಿಗೆ ಶಕ್ತಿಯನ್ನು ಕೊಡಲಿ, ಆರೋಗ್ಯ ಭಾಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚು ಮಕ್ಕಳನ್ನು ಅವರು ವಿದ್ಯಾಭ್ಯಾಸವನ್ನು ನೀಡುವುದರಲ್ಲಿ ಅವರು ಇನ್ನೂ ಹೆಚ್ಚಾಗಿ ನಿರತರಾಗಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ವಂದನೆ ಸ್ವಾಮಿ ಪ್ರವೀಣ್ ರವರಿಗೆ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ.
ನಾಳೆ ಹಬ್ಬವನ್ನು ಚೆನ್ನಾಗಿ ಮಾಡಿ ನಾಳೆ ಬೆಳಿಗ್ಗೆ 8:30 ಪೂಜೆ ಇದೆ, ಅದಕ್ಕೂ ಬನ್ನಿ ಎಲ್ಲರೂ. ನನಗೆ ಗೊತ್ತಿದ್ದಿಲ್ಲ ಯಾರು ಹ್ಯಾಪಿ ಬರ್ಡೇ ಫಾದರ್ ಅಂದ್ರೆ ಫಾದರ್ ಬರ್ಡೇ ಅಂತ ನಿಜ ಗೊತ್ತಿದ್ದಿಲ್ಲ. ನಾನು ಸುಮಾರು ಒಂದು 5 ವರ್ಷ ಮುಂಚೆ ಫಾದರ್ ಅವ್ರದ್ದು ಬರ್ಡೇ ಇದೇ ರೀತಿ ಅನೌನ್ಸ್ ಮಾಡಿದೆ ಅಂದ್ಕೊಳ್ತೀನಿ. ಡಿಕನ್ ಆಗಿದ್ದಾಗ ಬರ್ಬೇಕಾದ್ರೆ ಸ್ವಲ್ಪ ಡೌಟ್ ಇತ್ತು, ಯಾರ್ದೋ ಬರ್ಡೇ ಇದೆಯಲ್ಲ ಫಾದರ್ ಇರ್ಬಾರ್ದು ಅಂತ ಕೇಳೋಣ ಯಾರನ್ನಾದ್ರೂ ಅವ್ರ ಬರ್ಡೇ ಮರ್ತೋಯ್ತು. ಸೊ ಫಾದರ್ ಅವರ ಜನ್ಮದಿನ, ಬಹುಶಃ ಫಾದರ್ ಅವರ ಒಂದು ಕೊನೆಯ ಹುಟ್ಟುಹಬ್ಬ ಈ ವಿಚಾರಣೆಯಲ್ಲಿ ಅಂತ ಹೇಳ್ಬೋದು. ಬಹುಶಃ ಮುಂದಿನ ವರ್ಷ ಫಾದರ್ ಅವರಿಗೆ ಆನ್ಸರ್ ಆಗ್ಬೋದು. ಈಗ ನಾವೆಲ್ಲರೂ ಯೇಸು ಕ್ರಿಸ್ತರ ಹುಟ್ಟಿದ ಹಬ್ಬ ಆಚರಣೆಯನ್ನು ಮಾಡಿದೆವು ಬಲಿ ಪೂಜೆಯಲ್ಲಿ. ಅದೇ ದಿನ ಅವ್ರು ಹುಟ್ಟಿರೋದು ಅವ್ರ ಪುಣ್ಯ. ಬಹುಶಃ ಪ್ರತಿ ವರ್ಷ ಅವರು ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ವಿಶೇಷವಾದಂಥ ಆಶೀರ್ವಾದ ಅವರಿಗೆ. ಈಗ ಗುರುಗಳು ಮುಂದೆ ಬರ್ತಾರೆ, ನಾವೆಲ್ಲ ಏನು ಮಾಡುವ, ಅದು ಕಾಮನ್ ಆರ್ಡಿನರಿ ಹ್ಯಾಪಿ ಬರ್ಡೇಯನ್ನು ಹಾಡು ಹೇಳುವ. ನಮ್ಮ ಶಾಲೆಯಲ್ಲಿ ಡಾನ್ ಬಾಸ್ಕೋ ಹೊಸಪೇಟೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಮೇ ಗಾಡ್ ಬ್ಲೆಸ್ ಯು ಬಂದಾಗ ಎಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡ್ತಾರೆ. ಸೊ ಇದನ್ನ ಗುರುಗಳು ಮುಂದೆ ಬರ್ತಾರೆ, ಆ ಹಾಡನ್ನ ಆಡ್ಬೇಕಾದ್ರೆ ನಾವೆಲ್ಲರೂ ಎದ್ದು ನಿಂತು ಆ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಕರಗಳನ್ನು ಚಾಚಿ ಗುರುಗಳಿಗೆ ವಿಶೇಷವಾದಂಥ ವರಪ್ರಸಾದಗಳಿಗೋಸ್ಕರ ಈಗ ಪ್ರಾರ್ಥಿಸೋಣ. ಅದರ ಮತ್ತೊಮ್ಮೆ ದೇವರು ನಮಗೆ ಬೇಕಾದಂತಹ ಆಯುರ್ರೋಗ್ಯ ಭಾಗ್ಯವನ್ನು ಕೊಡಲಿ. ಇದೇ ರೀತಿ ಹೆಚ್ಚಾಗಿ ಹಲವಾರು ವಿಚಾರಣೆಗಳಲ್ಲಿ ಶುಭ ಸಂದೇಶವನ್ನ ಸಾರಲಿಕ್ಕೆ ದೇವರು ನಿಮಗೆ ಶಕ್ತಿಯನ್ನ, ಆತ್ಮವಿಶ್ವಾಸವನ್ನು ಕೊಡಲಿಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ದಯವಿಟ್ಟು ಬಲಿಪೀಠದ ಮುಂದೆ ಬನ್ನಿ, ನಾವೆಲ್ಲರಿಗೋಸ್ಕರ ಶುಭ ಹಾರೈಸ್ತೀವಿ. ಈ ದಿನ ನಂದು ಮಾತ್ರ ಅಲ್ಲ, ನಮ್ಮ ಜೊತೆಗಿರೋ ಒಬ್ಬರು ಬ್ರದರ್ ಇದ್ದಾರೆ, ಬ್ರದರ್ ಪ್ರತೀಕ್. ಅವರು ಸಹ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಈ ದಿನ. ಪ್ರತೀಕ್, ಬ್ರದರ್ ಪ್ರತೀಕ್ ಅವರು ಇಲ್ಲಿಯವರೆಲ್ಲ ಗುಜರಾತ್ನಿಂದ ಬಂದವರು, ನಾರ್ತ್ನಿಂದ ಬಂದಿರೋರು. ಅವರು ಸಹ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಂಡಿದ್ದಾರೆ. ಕಮ್ ಪ್ರದೀಪ್, ಕಮ್ ಬರ ಈಗ ಪ್ರಜು ಯಾರಿದ್ದಾರೆ ಬರೋ. ನಮ್ಮ ಇವರಲ್ಲಿ ಯಾರು, ರಂಜಿತ್ ಬಾಪ. ರಂಜಿತ್ ಏನು ಹುಲಿ ಹಾಕೊಂಡ್ಬಿಟ್ಟಿದೆಯಲ್ಲ. ಏನೊಂದು ಸಂತೋಷ ಅಂತ ಹೇಳಿದ್ರೆ, ನನಗೆ ಬ್ರದರ್ ಹೇಳಿದ್ರಲ್ಲ, ನನ್ನ ಬ್ರದರ್ ಫಾದರ್ ಹೇಳಿದ್ರಲ್ಲ, ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳಿದಾಗ ಕೈ ಅಂತ ಮಾಡಿ, ಆ ಥರ ಮಾಡಿದವರು ಯಾರು ಅಂತ ಹೇಳಿದ್ರೆ ನಮ್ಮ ತಾಯಿ ಮಾಡ್ತಾಯಿದ್ರು. ಆವಾಗ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರು ನಮ್ಮ ತಾಯಿ ಮಾಡ್ತಾಯಿದ್ರು. ಅದಾದಮೇಲೆ ಎರಡನೇವ್ರು ಆ ಥರ ಮಾಡಿದವರು ಅಂತಂದರೆ ನನಗೆ ಈ ಒಂದು ಪಟ್ಟವನ್ನು ಕೊಟ್ಟಂತಹ ಧರ್ಮಾಧ್ಯಕ್ಷರು. ಇವತ್ತು ನೀವೆಲ್ಲ ಮಾಡೋದು ನೋಡಿದ್ರೆ ಏನೋ ಒಂಥರ ತುಂಬ ತಾಯಂದಿರಿದ್ದಾರೆ ಅನ್ನುವಂಥ ಒಂದು ಫೀಲ್. ಬೇರೆ ನಿಮ್ಮ ಒಂದು ಆಶೀರ್ವಾದಕ್ಕೆ ಧನ್ಯವಾದಗಳು. ದೇವರು ನಿಮ್ಮನ್ನು ಸಹ ಆಶೀರ್ವದಿಸಲಿ. ಎಲ್ಲರಿಗೂ ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ. ಅಪರಿಮಿತ ಒಳಿತಿನ ದೇವರು ಮನುಷ್ಯರಾಗಿ ಜನಿಸಿದ ತಮ್ಮ ಪುತ್ರರ ಮುಖಾಂತರ ವಿಶ್ವದಿಂದ ಅಂಧಕಾರವನ್ನು ತೊಲಗಿಸಿ, ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಿಮ್ಮ ಹೃದಯಗಳನ್ನು
ಸದ್ಗುಣ ಜ್ಯೋತಿಯಿಂದ ಬೆಳಗಲಿ. ನಮ್ಮ ಪುತ್ರರ ಜನನದ ಮಹಾನಂದವನ್ನು ದೂತರ ಮೂಲಕ ಗುರುವರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಮನಗಳನ್ನು ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮನ್ನು ಶುಭ ಸಂದೇಶದ ಪ್ರಸಾರಕರನ್ನಾಗಿ